ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ತುಂಬಾನೇ ಎಮೋಷನಲ್ ಆಗಿ, ಫೀಲ್ ಗುಡ್ ಆಗಿ, ತುಂಬಾನೇ ಹಾರ್ಟ್ ವಾರ್ಮಿಂಗ್ ಆಗಿರೋ ಒಂದು ಲವ್ ಸ್ಟೋರಿನ ನೋಡೋಣ. ಇದೊಂದು ಫಿಲಿಪೈನೋ ಮೂವಿ. ಈ ಮೂವಿಯ ಹೆಸರು ಶೀಸ್ ಡೇಟಿಂಗ್ ಅ ಗ್ಯಾಂಗ್ಸ್ಟರ್ ಅಂತ. ನಿಜವಾಗ್ಲೂ ತುಂಬಾನೇ ವರ್ತಾದ ಮೂವಿ. ಸ್ವಲ್ಪನೂ ಯೋಚನೆ ಮಾಡದೆ ಮೂವಿನ ನೋಡಬಹುದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಮೂವಿನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಾನೊಂದು ಕ್ವೆಶ್ಚನ್ ನ ಕೇಳ್ತೀನಿ, ದಯವಿಟ್ಟು ಅದಕ್ಕೆಲ್ಲರೂ ಕಮೆಂಟ್ ಮಾಡ್ಬಿಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ರು ಮೈಕಲ್ ಮಾತಾಡ್ತಾ ಇರ್ತಾರೆ. ನಾನ್ ಸ್ಕೂಲ್ ಓದ್ಬೇಕಾದ್ರೆ ಎಲ್ಲ ನನಗೆ ಗೊತ್ತು ಅಂತ ಅನ್ಕೊಂಡಿದ್ದೆ, ಲವ್ ಬಗ್ಗೆ ಚೆನ್ನಾಗೇ ಗೊತ್ತು ಅನ್ಕೊಂಡಿದ್ದೆ. ಆದ್ರೆ ನಾನ್ ಬೆಳೆದ್ಮೇಲೆ ನನಗೆ ಗೊತ್ತಾಗಿತ್ತು ಒಂದು ಮಣ್ಣು ನನಗ್ ಗೊತ್ತಿಲ್ಲ ಅಂತ. ಯಾಕಂದ್ರೆ ಅವಾಗಲ್ಲ ಈ ವರ್ಲ್ಡ್ ಅಲ್ಲೇ ಪವರ್ಫುಲ್ ಅಂದ್ರೆ ಈ ಲವ್ ಒಂದೇ ಅಂತ ಸುತ್ತಾ ಇದ್ದೆ. ಆದ್ರೆ ಅದಕ್ಕಿಂತ ಪವರ್ಫುಲ್ ಆಗಿ ಇನ್ನೊಂದಿದೆ ಅಂತ ನನ್ಗೆ ಆಮೇಲೆ ಗೊತ್ತಾಯ್ತು. ಏನ್ ಅನ್ಕೊಂತಾ ಇದೀರಾ? ಅದೇ ಟೈಮು. ಇದು ಯಾವಾಗ ಯಾರನ್ನ ಯಾವ ತರ ಚೇಂಜ್ ಮಾಡುತ್ತೋ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ ಒಂದು ಹುಡುಗಿ ವಾಶ್ರೂಮ್ ಕಡೆ ಹೋಗೋದನ್ನ ತೋರಿಸ್ತಾರೆ. ಏನಕ್ಕೆ ಹೋಗ್ತಾರೆ ಅಂತ ಸಪರೇಟ್ ಆಗಿ ಹೇಳೋದ್ ಬೇಕಾಗಿಲ್ಲ. ಈಗ ಮತ್ತೆ ಇಲ್ಲಿ ಮಾತಾಡ್ತಾ ಇರೋರ್ನ ತೋರಿಸ್ತಾರೆ. ಅಲ್ಲಿ ಅವ್ರ ಕಾಲೇಜ್ ಫ್ರೆಂಡ್ಸ್ ಗೆ ಮದ್ವೆ ಅಂತ ಕಾಣಿಸುತ್ತೆ. ಅವ್ರಿಗೋಸ್ಕರನೇ ಇಷ್ಟೊತ್ತವ್ರು ಸ್ಪೀಚ್ ಕೊಡ್ತಾ ಇದ್ದಿದ್ದು. ನನ್ ಫ್ರೆಂಡ್ ಅವ್ನ್ ಲವ್ ಗೋಸ್ಕರ ಇಷ್ಟು ವರ್ಷ ವೇಟ್ ಮಾಡಿದ್ದ, ಅವ್ನ್ ಆಸೆ ಪಟ್ಟಿದ್ದ ಅವನಿಗೆ ಸಿಕ್ಬಿಡ್ತು ಅಂತ ಕಾಣಿಸುತ್ತೆ. ಇದೆಲ್ಲರಿಗೂ ಸಿಗಲ್ಲ ಅಂತ ಮನ್ಸೊಳಗಡೆ ಒಂದು ಫೀಲಿಂಗ್ ನ ಇಟ್ಕೊಂಡೆ ಹೇಳೋ ತರ ಇರುತ್ತೆ ಈ ಮಾತು. ಈಗ ಮತ್ತೆ ಅಲ್ಲಿರೋರು ತಾತ ವಾಶ್ರೂಮ್ ಒಳಗಡೆ ಹೋಗ್ಬೇಕು ಅಂತ ಅಲ್ಲೋಗ್ ನೋಡಿದ್ರೆ ಅವ್ರಿಬ್ರು ಹತ್ರ ಇರೋದನ್ನ ನೋಡ್ಬಿಟ್ಟು ತಾತಕ್ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿರೋ ಹುಡುಗಿ ಬೇರೆ ಯಾರು ಅಲ್ಲ, ಈ ತಾತ ಅವ್ರ ಮೊಮ್ಮಗಳೇ ಅಷ್ಟೇ. ಇದನ್ನ ನೋಡಿ ಶಾಕ್ ಅಲ್ಲ, ತಾತ ಆ ಹುಡುಗಿನ ಓಡಿದೆ, ಈ ಹುಡುಗನ ಓಡಿಸಿ ಹೊಡಿತಾ ಇರ್ತಾರೆ. ಆ ಹುಡುಗ ಕೂಡ ಹಂಗೆ ಹಾಲ್ ಒಳಗಡೆ ಬಂದವನು ದಪ್ಪಂತ ಕೆಳಗಡೆ ಬಿದ್ಬಿಡ್ತಾನೆ. ಈಗ ಎದ್ದವನು ಅವ್ರ ಅಪ್ಪನ ನೋಡಿ ನಗ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಇಷ್ಟೊತ್ತು ಮೈಕಲ್ ಮಾತಾಡ್ತಾ ಇದ್ರಲ್ಲ ಅವ್ರನ್ನ ಮತ್ತೆ ಹುಡುಗನ ನೋಡ್ತಾ ಇರ್ತಾರೆ. ಯಾಕಂದ್ರೆ ಹುಡುಗ ಬೇರೆ ಯಾರು ಅಲ್ಲ, ಅವ್ರ ಮಗನೇ. ಈಗ ಅವ್ನ್ ಪಾಡ್ಗ ಅವ್ನ ಹೆಡ್ಸೆಟ್ ಹಾಕೊಂಡ್ ಹೊರಗಡೆ ಹೋಗ್ತಾ ಇದ್ರೆ ಅವ್ರಪ್ಪ ಏಕೆನ ನಿಲ್ಲು ಅನ್ಕೊಂಡೆ ಹೋಗ್ತಾ ಇರ್ತಾರ ಅವ್ನ ಹಿಂದ್ಗಡೆ. ಆದ್ರೆ ಅವ್ನ ಇದನ್ನೆಲ್ಲ ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಅವ್ರಪ್ಪ ಈಗ ಫೋರ್ಸ್ ಆಗಿ ನಿಲ್ಲಿಸ್ತಾರೆ. ಏನ್ ಕರೆನೋ ಮಾಡ್ತಾ ಇದೀಯ ನೀನು ಅಂದಾಗ ಅವ್ನ್ ಅಂತಾನೆ, ಏನಿಲ್ಲ ನಂಗೆ ಸುಮ್ನೆ ಬೋರ್ ಹೊಡಿತಾ ಇತ್ತು ಅದಕ್ಕೆ ಅಂದಾಗ, ಏನು ಬೋರ್ ಹೊಡಿತಾ ಇದೆಯಾ? ಫಸ್ಟ್ ಆಫ್ ಆಲ್ ಏನು ನಿನ್ ಪ್ರಾಬ್ಲಮ್? ನಿಮ್ಮ ಅಮ್ಮ ಸತ್ತು 8 ವರ್ಷ ಆಯ್ತು. ಅವಾಗಿಂದ ಇವಾಗವರೆಗೂ ನನ್ ಪ್ರಾಣ ತಿಂತಾ ಇದೀಯ ನೀನು. ನಾ ಇವಾಗ ಓದೋದು ಇಲ್ಲ, ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಬೈತಾ ಇದ್ರೆ ಇವ್ನ್ ಅಂತಾನೆ, ಇವಾಗ ಏನು ನನ್ಗೇನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ಬೇಕಷ್ಟೇ ತಾನೆ. ನನ್ ಪ್ರಾಬ್ಲಮ್ ನೀವ್ ನನ್ ಜೊತೆ ಇರೋದು. ಆ ತರದ್ ನಾನೇನೋ ಮಾಡ್ದೆ ನಿನ್ಗೆ, ನನ್ನ ಹತ್ರ ಏನೋ ನಿನ್ ಪ್ರಾಬ್ಲಮ್ ಅಂದಾಗ, ಹೌದೌದು ನಿಮಗೇನ್ ಗೊತ್ತಾಗತ್ತೆ, ನೀವ್ ಯಾವಾಗಾದ್ರೂ ನನ್ ಜೊತೆ ಇದ್ದಿದ್ರೆ ತಾನೆ ಗೊತ್ತಾಗ್ತಾ ಇತ್ತು. ನನಗೆ ನಮ್ಮ ಅಮ್ಮ ಜೊತೆ ಇರೋದೇ ಇಷ್ಟ, ನಿನ್ ಜೊತೆ ಇರೋದ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತಾನೆ. ಅಂತ ತಪ್ಪು ನಾನೇನೋ ಮಾಡ್ದೆ ಅಂದಾಗ ಇವ್ನ್ ಅಂತಾನೆ, ಓ ನೀವೇನ್ ತಪ್ಪು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಅದಿನ ಯಾರು ಅಂತ ಕೇಳ್ತಾನೆ. ಅದಿನಾನ? ಅದು ನಿಮ್ಮ ಅಮ್ಮ ತಾನೆ ಅಂದಾಗ ನಾನ್ ಕೇಳ್ತಾ ಇರೋದು ನಮ್ಮಮ್ಮ ಅದಿನ ಅಲ್ಲ, ಇನ್ನೊಬ್ರು ಅದಿನ, ನಿಮ್ ಲವ್ವರ್ ಅದಿನ ಅಂದಿದ ತಕ್ಷಣ ಇವ್ರ ಒಂಥರ ತಿಕ್ಕಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಒಂಥರ ಇವ್ರ ಮುಖನೇ ಚೇಂಜ್ ಆಗೋಯ್ತು. ಕೆನೆತ್, ನಿನ್ನ ಮತ್ತೆ ನಿಮ್ಮ ಅಮ್ಮನ ನಾನೆಷ್ಟು ಲವ್ ಮಾಡಿದೆ ಅಂತ ನಿನಗೆ ಗೊತ್ತಾಗ್ಲಿಲ್ವಾ ಅಂದಾಗ ಇವ್ನ್ ಅಂತಾನೆ, ಹೆಂಗ್ ಅರ್ಥ ಆಗುತ್ತೆ? ನೀವ್ ಯಾವಾಗಾದ್ರೂ ತೋರ್ಸಿದ್ರೆ ತಾನೆ ಅರ್ಥ ಆಗಕ್ಕೆ. ಸೈಲೆಂಟ್ ಆಗಿ ಅಮ್ಮ ಸತ್ತೋಗೋ ಬದ್ಲು ನೀವ್ ಸತ್ತೋಗಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು ಅಂತ ಟಕ್ಕಂತ ಮಾತನ್ನ ಬಿಟ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಪಾಪ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಕೆನೆತ್, ನೀನ್ ಇದನ್ನ ಮೀನ್ ಮಾಡಿ ಮಾತಾಡ್ತಾ ಇದೀಯ ಅಂತ ನಾನು ಅನ್ಕೊಂತಾ ಇಲ್ಲ. ಹೌದು ತಾನೆ ಅಂದ ಕೂಡ ಅವ್ನ್ ಮುಗ್ದಲ್ಲಿ ಸ್ವಲ್ಪನೂ ಗಿಲ್ಟೇ ಇಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಹೆಡ್ಫೋನ್ಸ್ ಹಾಕೊಂಡು ಹೊರಟೋಗ್ತಾನೆ. ಈಗ ಹಂಗೆ ನೈಟ್ ಲೇಟ್ ಆಗಿ ಮನೆಗ್ ಬರೋದು. ಸರ್ ಫುಲ್ ಆಗಿ ಕುಡಿದ್ಬಿಟ್ಟು ತೂರಾಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ನೋಡ್ಕೊಂಡ್ ಕಣೋ ನಿಮ್ಮ ಅಪ್ಪ ಎಲ್ಲಾದ್ರೂ ಓಡಿಸ್ಗಿಡ್ಸ್ಬಿಟ್ಟಾರು ಅಂದಾಗ ಇವನ್ ಅಂತಾನೆ, ಇಷ್ಟೊತ್ತಿಗೆ ನಮ್ಮ ಅಪ್ಪ ಯಾವಾಗ ಹೋಗಿ ಹಾಂಗ್ಕಾಂಗ್ ಸೇರಿರ್ತಾರೆ, ನೀವ್ ಹೋಗ್ರಿ ಅನ್ಬಿಟ್ಟು ಇವ್ನು ಒಳಗಡೆ ಹೋಗ್ಬಿಡ್ತಾನೆ. ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೆ ಕೆಲಸ ಮಾಡೋ ಲೇಡಿ ಬಂದು, ಕೆನೆತ್ ಎದ್ದೇಳಪ್ಪ ಬೇಗ, ಅಪ್ಪ ಹೋಗಿರೋ ಫ್ಲೈಟ್ ಕಾಣಿಸ್ತಾ ಇಲ್ವಂತೆ, ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಎದ್ದೇಳಪ್ಪ ಅಂತ ಎಬ್ಬಿಸ್ತಾರೆ. ಎಷ್ಟೇ ಅಪ್ಪ ಮೇಲೆ ಕೋಪ ಇದ್ರೆ ಕೂಡ ಇದು ಸ್ವಲ್ಪ ಗಾಬರಿ ತರೋ ವಿಷಯ ಅಲ್ವಾ. ಅವನು ಎದ್ ಬಂದು ನ್ಯೂಸ್ ನ ನೋಡ್ತಾ ಇರ್ತಾನೆ. ಈ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿರೋರ್ ಹೆಸರನ್ನೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಪೂರ್ತಿ ಜನದಲ್ಲ, ಒಂದ್ ಅರ್ಧಂಬರ್ಧ ಜನದ ಹೆಸರುಗಳು ಮಾತ್ರ ಹೇಳ್ತಾ ಇರ್ತಾರೆ. ಇವನ್ ತಕ್ಷಣ ಹೊರಟು ಏರ್ಲೈನ್ಸ್ ಆಫೀಸ್ಗೆ ಹೋಗಿರ್ತಾನೆ. ಏನಾಯ್ತು ವಿಚಾರ ತಿಳ್ಕೊಬೇಕು ಅಂತ. ಅಲ್ಲಿ ನೋಡಿದ್ರೆ ತುಂಬಾ ಜನ ಇರ್ತಾರೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ. ಇವನ್ ಕೂಡ ಗುಂಪಲ್ಲೇ ಒಳಗಡೆ ಹೋಗಿ ಡೀಟೇಲ್ಸ್ ನ ಕೇಳ್ತಾ ಇರ್ತಾನೆ. ಆ ಜಾಗಕ್ಕೆ ಒಂದ್ ಹುಡುಗಿ ಬರ್ತಾಳೆ. ಸ್ವಲ್ಪ ಜಾಗ ಬಿಡಿ ಅಂದಾಗ ಹೀರೋ ಹಂಗೆ ತಿರುಗ್ಬಿಟ್ಟು ಹೇಳ್ತಾನೆ, ನೀನೇನ್ ಕೆಲ್ಸಕ್ಕೆ ಬಂದಿದ್ಯೋ, ಇಲ್ಲಿರೋರೆಲ್ಲ ಅದೇ ಕೆಲ್ಸಕ್ಕೆ ಬಂದಿರೋದು, ಸೈಲೆಂಟ್ ಆಗಿ ಲೈನ್ ಅಲ್ಲಿ ನಿಂತ್ಕೊಂಡು ನಿನ್ ಕೆಲಸ ನೋಡು ಅಂದ್ಬಿಟ್ಟು ಇವ್ನ ಅವ್ರಪ್ಪ ಬಗ್ಗೆ ಕೇಳ್ತಾ ಇರ್ಬೇಕಾದ್ರೆ ಇವಳಂಗೆ ಸುತ್ತಮುತ್ತ ನೋಡ್ತಾಳೆ. ಫುಲ್ಲು ಜನ ಇರೋದನ್ನ ನೋಡ್ಬಿಟ್ಟು ಇದ್ರಲ್ಲಿ ನಮ್ಮ ಅಪ್ಪ ಹೆಸರನ್ನ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಅಯ್ಯೋ ನಮ್ಮಪ್ಪ ಕಾಣಿಸ್ತಾ ಇಲ್ಲ ಅಂತ. ಇವಳಂಗ್ ಕುಗ್ಗಿದ ತಕ್ಷಣ ಮೀಡಿಯಾ ಜನಗಳೆಲ್ಲ ಇವಳ ಕಡೆ ತಿರ್ಗಿಸ್ಬಿಡ್ತಾರೆ. ಏನಮ್ಮ ಏನ್ ನಿಮ್ಮಪ್ಪ ಹೆಸರು ಅಂತ ಕೇಳಿದಾಗ ನಮ್ಮಪ್ಪ ಹೆಸರು ಕೆಂಜಿ ಅಂತ ಹೇಳ್ತಾಳೆ. ಈ ಹೆಸರನ್ನ ಕೇಳಿದ ತಕ್ಷಣ ಇರೋ ತಿರ್ಗ್ ನೋಡ್ಬಿಟ್ಟು ಏನೋ ಕೆಂಜಿನ, ಅದು ನಮ್ಮಪ್ಪ ಹೆಸರು ಅಂತ ಹೇಳ್ತಾನೆ. ಮೀಡಿಯಾ ಜನಗಳಿಗೆಲ್ಲ ಫುಲ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡ್ತು. ಆ ಪಾಡಿ ಒಳ್ಳೆ ಕಂಟೆಂಟ್ ಸಿಕ್ತು. ಪೂರ್ತಿ ಕವರ್ ಮಾಡ್ಬೇಕಂದವ್ರು ಅವಳ ಕಡೆ ತಿರ್ಗಿಸ್ಬಿಟ್ಟು ನಿಮ್ಮಮ್ಮ ಹೆಸರು ಹೇಳಮ್ಮ ಅಂದಾಗ ಅವಳು ಅದಿನ ಅಂತಾಳೆ. ಅದಕ್ಕೆ ಇವ್ನ್ ಕೂಡ ಏಯ್ ನಮ್ಮಮ್ಮ ಹೆಸರು ಅದಿನಾನೆ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿರೋರು ಸರಿಪಾ ನಿನ್ ಹತ್ರ ಪ್ರೂಫ್ ಏನಾದ್ರು ಇದೆಯಾ ಎಲ್ಲ ತೋರ್ಸು ಅಂದಾಗ ಇವ್ನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಂತ ಎಲ್ಲ ಐತಿ ತೋರಿಸ್ತಾನೆ. ಅಲ್ಲಿ ಅವಳು ನೋಡಿದ್ರೆ ನನ್ನ ಹತ್ರ ಫೋಟೋನೇ ಇದೆ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಫೋಟೋನ ತೋರಿಸ್ತಾಳೆ. ಟಕ್ಕಂತ ಏನಿತ್ತು ಆ ಫೋಟೋನ ಕಿತ್ಕೊಂಡ್ ನೋಡಿದ್ರೆ ಅದ್ರಲ್ಲಿ ಇರೋದು ಅವ್ರ ಅಪ್ಪನೇ, ಆದ್ರೆ ಪಕ್ಕದಲ್ಲಿ ಇರೋದು ಅವ್ರ ಅಮ್ಮ ಅಲ್ಲ. ಇದು ನಮ್ಮ ಅಮ್ಮ ಅಲ್ಲ ಅಂದಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗೋಯ್ತು, ಇದು ಯಾವ್ದೋ ಬೇರೆ ಕೇಸ್ ಅಂತ ಕಾಣಿಸುತ್ತೆ. ಹೆಂಗ್ ನೋಡಿದ್ರು ಇಬ್ರು ಅಣ್ಣ ತಂಗಿರ ಆಗ್ತೀರಾ, ನಾವ್ ಒಬ್ರ ಹತ್ರ ಮಾತ್ರ ಡೀಟೇಲ್ಸ್ ಕೊಡಕ್ಕಾಗುತ್ತೆ. ಈ ಜಾಗಕ್ಕೆ ಫಸ್ಟ್ ಬಂದಿರೋದು ಕೆನೆತ್ ಆಗಿರೋದ್ರಿಂದ ನಾವ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಕೊಡ್ತೀವಿ, ನಿಮಗ್ ಬೇಕಾಗಿದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಯ್ಯಪ್ಪ ಸೈನ್ ಮಾಡ್ಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಕೆನೆತ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅವಳನ್ನ ಸಪರೇಟ್ ಆಗಿ ಕರ್ಕೊಂಡ್ ಬಂದು ಏಯ್ ನಿಜ ಹೇಳು ಯಾರ್ ನೀನು, ಆ ಫೋಟೋನಲ್ಲಿ ಇರೋದು ಯಾರು ಅಂದಾಗ ಇವಳಂಗೆ ಕೂಲಾಗಿ ನಗದ್ಬಿಟ್ಟ ಅಂತಾಳೆ. ಏನು ಭಯ ಪಟ್ಬಿಟ್ಟ, ನಾನೇ ನಿನ್ ತಂಗಿ ಅಲ್ಲ, ಅದ್ರ ನೋಡು ಈ ಫೋಟೋನ
ಅಲ್ಲಿ ಇರೋದ್ ನಿಮ್ಮ ಅಪ್ಪನೇ, ಸೇಮ್ ನಿಂತರನೇ ಇದಾರಲ್ಲ ಅಂದಾಗ ಇವ್ನ ಅಂತಾನೆ, ಹಲೋ ಮೇಡಮ್, ಅದ್ ನಮ್ಮ ಅಪ್ಪ ಅಂತ ಚೆನ್ನಾಗೇ ಗೊತ್ತು, ಆದ್ರೆ ಪಕ್ಕದಲ್ಲಿ ಇದಾರಲ್ಲ ಅವ್ರು ಯಾರು ಅಂದಾಗ, ನಾನ್ ಬೇಕಿದ್ರೆ ಸ್ಟಾರ್ಟಿಂಗ್ ಇಂದ ಹೇಳಲಾ, ಇವ್ರು ಬಂದು ನನ್ನ ಆಂಟಿ, ನಿಮ್ ಡ್ಯಾಡಿ ಜೊತೆ ಒಂದ ಕಾಲೇಜ್ ಅಲ್ಲಿ ಓದ್ದವ್ರು. ನಿಮ್ಮಪ್ಪ ಕಾಲೇಜ್ ಓದೋ ಟೈಮ್ ಅಲ್ಲಿ ಒಂದು ರೌಡಿ ಬಾಯ್ ಆಗಿದ್ದ. ಹೇಳ್ಬೇಕಂದ್ರೆ ನಿಮ್ಮಪ್ಪನ ನೋಡಿ ಕಾಲೇಜಲ್ಲಿ ಭಯ ಪಡ್ತಾ ಇದ್ರಂತೆ, ಆದ್ರೆ ಒಬ್ಬರು ಮಾತ್ರ ಭಯ ಪಡ್ತಾ ಇರ್ಲಿಲ್ಲ, ಅದೇ ನಮ್ಮ ಆಂಟಿ. ಯಾಕಂದ್ರೆ ಫಸ್ಟ್ ಡೇ ಕಾಲೇಜ್ ಹೋಗಿದ ತಕ್ಷಣ ನಿಮ್ಮಪ್ಪ ಡಿಕ್ಕಿ ಹೊಡೆದ್ಬಿಟ್ಟು ಹೋದ್ರಂತೆ. ಅವ್ರ ಹಂಗೆ ತಿರುಗ್ ನೋಡ್ಬಿಟ್ಟು ಏ ಪೊರ್ಕಿ ಅಂತ ಹೇಳ್ಬಿಟ್ಟು ಬೈದ್ರು ಗೊತ್ತಾ ಅಂದಾಗ ಹೀರೋ ಅಂತಾನೆ, ಏನೋ ನಮ್ಮಪ್ಪ ರೌಡಿನ, ನಮ್ಮಪ್ಪ ತುಂಬಾನೇ ಶಾಂತವಾದವ್ರು ಅಂದಾಗ, ಓ ಹೌದಾ, ಅದ್ ಇವಾಗಿರ್ಬೋದು ಆದ್ರೆ ಕಾಲೇಜ್ ಟೈಮ್ ಅಲ್ಲಿ ಅಲ್ಲ ಅಂತ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಗೊಂದು ಫೋನ್ ಕಾಲ್ ಬರುತ್ತೆ. ನೀವ್ ಅಪ್ಪ ಹೋಗ್ತಾ ಇದ್ದಿದ್ ಫ್ಲೈಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಇಂದ ಪಕ್ಕದಲ್ಲಿ ಯಾವ್ದೋ ಒಂದು ಸಿಟಿಯಲ್ಲಿ ಲ್ಯಾಂಡ್ ಮಾಡಿದ್ದಾರೆ, ಅದೇ ಸರ್ವೈವ್ ಆಗಿದಾರ ಇಲ್ವಾ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಆಫೀಸ್ ಹತ್ರ ಬನ್ನಿ ಅಂತ ಹೇಳ್ತಾರೆ. ಕೆನೆತ್ ಕೂಡ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಇವಳು ಹಂಗೆ ಹಿಂದೆನೆ ಬರ್ತಾಳೆ. ಇವ್ರು ಏನ್ ಹೇಳಿದ್ರು ಅಂತ ನನ್ಗೆ ಹೇಳು ಪ್ಲೀಸ್ ಪ್ಲೀಸ್ ಅಂತ ಹಿಂದೆನೆ ಬರ್ತಾ ಇದ್ದಾಗ ಅವ್ನು ಹೇಳ್ತಾನೆ, ನಾನ್ ಯಾಕೆ ನಿನ್ಗೆ ಹೇಳ್ಬೇಕು, ಅದೆಲ್ಲ ನಾನ್ ಹೇಳಕ್ಕಾಗಲ್ಲ ಅಂದಾಗ ಇವಳು ಅಂತಾಳೆ, ಏ ಪ್ಲೀಸ್ ಕಣೋ, ನಾನ್ ನಿಮ್ಮ ಅಪ್ಪನೇ ಹುಡ್ಕೊಂಡ್ ಬಂದಿದ್ದೆ, ಅವ್ರನ್ನ ಹೆಂಗಾದ್ರು ಮಾಡಿ ನಮ್ಮ ಆಂಟಿ ಹತ್ರ ಸೇರಿಸ್ಬೇಕು ಅಂತ, ಪ್ಲೀಸ್ ಅದಕ್ಕೆ ಹೆಲ್ಪ್ ಮಾಡು ಅಂತ ಕೇಳಿದಾಗ ಇವನಿಗೆ ಟೆನ್ಷನ್ ಆಗುತ್ತೆ. ಏನು ನಮ್ಮಪ್ಪನ ನಿಮ್ಮ ಆಂಟಿ ಜೊತೆ ಸೇರಿಸ್ಬೇಕಾ, ಯಾಕೆ ನಮ್ಮಮ್ಮ ದೆವ್ವಾಗ ಬಂದು ನನ್ನ ಟಾರ್ಚರ್ ಮಾಡೋದಕ್ಕ ಅಂದಾಗ ಇವಳು ಅಂತಾಳೆ, ಏ ಆತರ ಅಲ್ಲ ಕಣೋ, ನಮ್ಮ ಆಂಟಿಗೆ ಹಾರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರು ತುಂಬಾ ದಿನ ಬದುಕಲ್ಲ ಅಂತ ಕಾಣಿಸುತ್ತೆ, ಸ್ವಲ್ಪ ದಿನದಿಂದೇನೆ ಈ ಊರಿಗೆ ಬಂದಿದ್ದು, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗೋದಕ್ಕೂ ಮುಂಚೆ ನಿಮ್ಮಪ್ಪನ ಒಂದೇ ಒಂದ್ಸತಿ ನೋಡಿದ್ರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ ಕಣೋ ಪ್ಲೀಸ್ ಅಂದಾಗ, ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಇವ್ನ್ ಕರ್ಗೋತರ ಇಲ್ಲ. ನಮ್ಮಪ್ಪನ ನಾನ್ ಕಳ್ಸಲ್ಲ, ನಾನು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಗವನು ಅವಳ ಕೈಲಿರೋ ಫೋಟೋನ ಕಿತ್ತೊಂದ್ ಜೋಬಲ್ಲಿ ಇಟ್ಕೊಂಡು ಪಕ್ಕದಲ್ಲಿರೋ ಸಿಟಿಗೆ ಹೋಗ್ತಾ ಇರ್ತಾನೆ. ಅಲ್ಲೇ ತನಗ ಲ್ಯಾಂಡ್ ಆಗಿರೋದು, ಆದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಇರೋದ್ರಿಂದ ಎಲ್ಲರೂ ಅದೇ ಸಿಟಿಗೆ ಹೋಗ್ತಾ ಇರೋದ್ರಿಂದ ಯಾವ್ದೇ ಬಸ್ಸಲ್ಲೂ ಸೀಟೇ ಸಿಗ್ತಾ ಇಲ್ಲ. ಏನಪ್ಪಾ ಮಾಡೋದು ಅಂತ ಕೂತಿರ್ಬೇಕಾದ್ರೇನೆ ಆ ಹುಡುಗಿ ಹೆಂಗೋ ಟಿಕೆಟ್ ನ ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಟ್ಲು. 2 ಟಿಕೆಟ್ ತಂದಿದ್ದಾಳೆ. ಏಕೆನೆ ತಿಲ್ಲೋಡು, ನಾನು 2 ಟಿಕೆಟ್ ತಂದಿದ್ದೀನಿ, ಬಾ ಬಾ ಬೇಗ ಹೋಗೋಣ ಅಂದಾಗ ಇವನ್ಗೂ ಬೇರೆ ವಿಧಿ ಇಲ್ಲ, ಇದನ್ನ ಬಿಟ್ರೆ ಮಿಸ್ ಆಗ್ಬಿಡತ್ತೆ ಅಂತ ಹೇಳಿ ಅವಳ ಜೊತೆ ಹೋಗ್ತಾನೆ. ಈಗ ಹಂಗೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಅವಳ ಬಾಯೇ ಸುಮ್ನೆ ಇರೋದಿಲ್ಲ, ಲೋಡ ಲೋಡ ಅಂತ ಮಾತಾಡ್ತಾನೆ ಇರ್ತಾಳೆ. ನಿಮ್ಮ ಅಪ್ಪದು ಮತ್ತೆ ನಮ್ಮ ಆಂಟಿದು ಲವ್ ಸ್ಟೋರಿನ ಕೇಳ್ದೆ ಅಂತ ಇಟ್ಕೋ, ನೀನ್ ಹೆಂಗಾದ್ರು ಮಾಡಿ ಅವ್ರಿಬ್ಬರನ್ನ ಸೇರ್ಸ್ಬಿಡ್ತೀಯ ಗೊತ್ತಾ ಅಂದಾಗ ಕೆನತ್ ಹೇಳ್ತಾನೆ, ಏನು ನಾನಾ, ಬೇಡ ಬೇಡ, ಅವ್ರ ಸ್ಟೋರಿನ ಕೇಳಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಸುಮ್ನೆ ಬಾಯ್ ಮಾತಿಗೆ ಹೇಳಿದ್ರೆ ಕೂಡ ಒಳಗಡೆ ಸ್ಟೋರಿನ ಕೇಳ್ಬೇಕು ಅಂತ ಅವ್ನಿಗೆ ಆಸೆ ಆಗ್ತಾ ಇರುತ್ತೆ, ಅದನ್ನ ಮುಕ್ತಲ್ ಚೆನ್ನಾಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅವಳೆ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಕನ್ನಡಿ ಹಾಕೊಂಡಿದ್ದಾಳಲ್ಲ ಅವಳ ಹೆಸರೇ ಅದಿನ, ಅವಳೆ ಫಿಲ್ಮ್ ಅಲ್ಲಿ ಹೀರೋಯಿನ್. ಅವಳ ಪೇಜರ್ಗೆ ಒಂದು ಮೆಸೇಜ್ ಬರುತ್ತೆ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ. ಆ ಟೈಮ್ ಅಲ್ಲಿ ಸೆಲ್ ಫೋನ್ಸ್ ಎಲ್ಲ ಇರ್ಲಿಲ್ವಲ್ಲ, ಸೊ ಪೇಜರ್ ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಡೈಲಿ ಅವಳ ಪೇಜರ್ಗೆ ಒಂದು ಹುಡುಗ ಮೆಸೇಜ್ ಮಾಡ್ತಾನೆ ಇರ್ತಾನೆ, ನಾವ್ ಯಾವಾಗ್ಲೂ ಮೀಟ್ ಆಗ್ತೀವಲ್ಲ ಅದೇ ಜಗದಲ್ಲಿ ನಾಳೆ ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ, ಮರಿದೆ ಬಂದ್ಬಿಡು ಅಂತ. ಅಷ್ಟೆಲ್ಲ ನೀನ್ ಬರೋವರೆಗೂ ನಾನು ಅಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ಬೇರೆ ಹಾಕಿರ್ತಾನ. ಇವಳಿತರ ನೋಡ್ತಾ ಇರೋದ್ರ ನೋಡ್ಬಿಟ್ಟು ಕ್ಲಾಸ್ ಟೀಚರೇ ಬೈತಾರೆ, ಅದಿನ ಬ್ಯಾಗ್ ತಗೊಂಡ್ ನಡಿ ಆಚೆ ಕಡೆ ಅಂತ. ಹಂಗೆ ಈಗ ಅದಿನ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂಡ್ ಬರ್ತಾ ಇರ್ತಾಳೆ, ಇವನ ಹತ್ರ ತುಂಬಾ ಟಾರ್ಚರ್ ಆಗ್ಬಿಟ್ಟಿದೆ ಕಣೆ, ಹೆಂಗಾದ್ರೂ ಮಾಡಿ ಇವನಿಂದ ತಪ್ಪಿಸ್ಕೋಬೇಕು ಅಂತ ಅಲ್ಲಿರೋ ಟೆಲಿಫೋನ್ ಬಿತ್ತಿಂದ ಒಂದು ಮೆಸೇಜ್ ನ ಪಾಸ್ ಮಾಡಕ್ ಹೇಳ್ತಾಳೆ. ಅಂದ್ರೆ ಈಗ ಇವಳು ಪೇಜರ್ಗೆ ಒಬ್ಬ ಮೆಸೇಜ್ ಮಾಡ್ತಾ ಇದ್ದಾನಲ್ವಾ, ಅವನ್ಗೋಸ್ಕರ ಒಂದು ಮೆಸೇಜ್ ನ ಪಾಸ್ ಮಾಡಿ ಅಂತ ಫೋನ್ ಅಲ್ಲಿ ಹೇಳ್ತಾಳೆ. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಕ್ಕದಲ್ಲಿರೋ ಒಂದು ಗೇಮ್ ಸೆಂಟರ್ ಗೆ ಹೋಗ್ತಾರೆ. ಅಂದ್ರೆ ನೆಕ್ಸ್ಟ್ ಡೇ ಇದ್ ನಡೀತಾ ಇರೋದು. ಅಲ್ಲೋದಾಗ ಅವ್ರ ಫ್ರೆಂಡ್ ಕೇಳ್ತಾಳೆ, ಏಯ್ ಅವ್ನ್ ನಿನ್ಗೆ ಮೆಸೇಜ್ ಹಾಕಿದ್ದ ತಾನೆ, ಇಂತ ಜಾಗಕ್ ಬಾ ಅಂತ ಹೇಳ್ಬಿಟ್ಟು ನೀನ್ ಯಾಕೆ ಹೋಗಿಲ್ಲ ಅಂದಾಗ ಇವಳು ಅಂತಾಳೆ, ನಾನೇನಾದ್ರೂ ಬರಕ್ ಕೇಳಿದ್ನ, ಅವ್ನ್ ಪಾಡ್ಗೊಂಡ್ ವೇಟ್ ಮಾಡ್ಕೊಂಡ್ ಸಾಯ್ಲಿ ಅಲ್ಲೇ, ನಾನ್ ಅದಕ್ಕೆ ಅವ್ನ ಈ ಜಾಗಕ್ ಬಾ ಅಂದಿದ್ದಾಗ ನಾನ್ ಬರ್ತೀನಿ ಅಂತ ಒಂದ್ ಮೆಸೇಜ್ ನ ಪಾಸ್ ಮಾಡಿದ್ದು, ನಾನ್ ಹೋಗಲ್ವಲ್ಲ ಅವ್ನಲ್ಲೇ ವೇಟ್ ಮಾಡಿ ಸಾಯ್ಲಿ ಅಂತ ಹೇಳ್ಬಿಟ್ಟು ಇವ್ರ ಪಾಡಿಗೆ ಇವ್ರೋಗಲ್ಲಿ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದೇ ಟೈಮ್ಗೆ ಈ ಜಾಗಕ್ಕೆ ಕೆನೆತ್ ಅವ್ರಪ್ಪ ಅಂದ್ರೆ ಫಿಲ್ಮ್ ನ ಹೀರೋ, ಅವ್ರ ಹೆಸರೇ ಕೆಂಜಿ ಅಂತ, ಅವ್ರ ಆ ಜಾಗಕ್ಕೆ ಬರ್ತಾರೆ. ತುಂಬಾನೇ ಕೋಪದಲ್ಲಿ ಬರ್ತಾರೆ. ಅಲ್ಲಿ ಅದಿನ ಇರೋದನ್ನ ನೋಡ್ಬಿಟ್ಟು ಇದು ನನ್ ಪ್ಲೇಸು, ಮರ್ಯಾದೆಗ್ ಜಾಗ ಖಾಲಿ ಮಾಡು ಅಂತ ಅದಿನದು ಬ್ಯಾಗ್ ಅಲ್ಲಿ ಇರುತ್ತಲ್ಲ ಅದನ್ನ ತಂಗಿ ಟೇಬಲ್ ಮೇಲೆ ದೊಪ್ಪ ಅಂತ ಬಿಸಾಕ್ತಾನೆ. ಇವಳಿಗಂಗೆ ಟೆನ್ಷನ್ ಆಗುತ್ತೆ, ಯಾರು ಇವನು ಬಂದ ತಕ್ಷಣ ಓವರ್ ಆಗಿ ಸೀನ್ ಆಗ್ತಾ ಇದ್ದಾನೆ ಅಂತ ಅವನೇ ಗುರಾಯಿಸ್ಕೊಂಡ್ ನಿಂತಿರ್ತಾಳ. ಆ ಪಕ್ಕದಲ್ಲಿರೋರೆಲ್ಲ ಏ ಬೇಡ ಬಂದ್ಬಿಡೆ ಹೋಗೋಣ, ಅವ್ನ ಯಾಕೋ ಮೂಡ್ ಔಟ್ ಅಲ್ಲಿ ಇದ್ದಾನೆ ಅಂತ ಕಾಣಿಸುತ್ತೆ ಅಂತ ಹೆಂಗೋ ಸಮಾಧಾನ ಮಾಡಿ ಅದಿನ ಅಲ್ಲಿಂದ ಕರ್ಕೊಂಡು ಹೊಟ್ಟೋಗ್ತಾರೆ. ಇವಳು ಕೂಡ ಸರಿ ಅಂತ ಸ್ವಲ್ಪ ದೂರ ಹೋದವಳು ಏನ್ ಮಾಡ್ತಾ ಇದ್ದಾನೆ ಅಂತ ತಿರುಗ್ ನೋಡಿದ್ರೆ ಅವನಲ್ಲಿ ಗೇಮ್ ಎಲ್ಲ ಆಡ್ತಾ ಇಲ್ಲ, ಆರಾಮಾಗಿ ಕೂತಿರ್ತಾನೆ. ಇದನ್ನ ನೋಡಿ ಅವಳಿಗಿನ್ನೂ ಟೆನ್ಷನ್ ಆಗೋಯ್ತು. ಅವ್ನ್ ಗೇಮ್ ಆದ್ರೂ ಆಡಿದ್ರೆ ಪರವಾಗಿಲ್ಲ, ನಾವ್ ಆಡ್ತಾ ಇದ್ರೆ ನಮ್ಮನ್ನ ಇಲ್ಲಿಂದ ಓಡಿಸ್ಬಿಟ್ಟು ಅವ್ನು ಆರಾಮಾಗಿ ಕೂತಿದ್ದಾನ, ಇರು ಏನಂತ ಕೇಳ್ತೀನಿ ಅಂತ ಹಂಗೆ ಕೋಪದಲ್ಲಿ ಬರ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಏ ಅದಿನ ಬೇಡ ಕಣೆ, ಅವನೇ ಬ್ರೇಕಪ್ ಆಗಿರೋ ಬೇಜಾರಲ್ಲಿ ಇದ್ದಾನೆ, ಅವ್ನ್ ಗರ್ಲ್ ಫ್ರೆಂಡ್ ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ, ನೀನ್ ಯಾಕೆ ಇವಾಗ ಪ್ರಾಬ್ಲಮ್ ಮಾಡ್ತೀಯ, ಬಾ ಹೋಗೋಣ ಅಂತ ಕರೆದಾಗ ಇವಳು ಅಂತಾಳೆ, ಹಿಂಗಿದ್ರೆ ಬ್ರೇಕಪ್ ಮಾಡದೆ ಬೇರೆ ಏನ್ ಮಾಡ್ತಾರೆ, ಇವ್ನ್ಗೆಲ್ಲ ಇದ್ ಬೇಕಾಗಿರೋದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅವ್ರ ಫ್ರೆಂಡ್ ಹೇಳ್ತಾಳೆ, ಯಾಕೆ ಅವ್ನ್ಗೇನ್ ಕಮ್ಮಿ, ನೋಡಕ್ ಎಷ್ಟು ಹ್ಯಾಂಡ್ಸಮ್ ಆಗಿ ಸೂಪರ್ ಆಗಿದ್ದಾನೆ ನೋಡು ಅಂದಾಗ ಅದಿನ ಹೇಳ್ತಾಳೆ, ಹ್ಯಾಂಡ್ಸಮ್ ಆಗಿದ್ರೆ ಮಾತ್ರ ಸಾಕಾ, ಫಸ್ಟ್ ಹುಡುಗಿರ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು, ಈ ತರ ಕೊಬ್ಬತ್ತೋಗಿ ಸುತ್ತಾ ಇದ್ರೆ ಯಾವ ಹುಡುಗಿ ತಾನೆ ಬ್ರೇಕಪ್ ಮಾಡದೆ ಇರ್ತಾಳೆ, ನೀನ್ ಸುಮ್ನೆ ಇರು ಅಂದಾಗ ಅವಳು ಹೇಳ್ತಾಳೆ, ಏ ಇಲ್ಲ ಕಣೆ, ಅವ್ನವ್ರ ಗರ್ಲ್ ಫ್ರೆಂಡ್ ಜೊತೆ ತುಂಬಾನೇ ಪ್ರೀತಿಯಿಂದಾನೇ ಇದ್ದ, ಅವಳ ಹತ್ರ ತುಂಬಾನೇ ಸಾಫ್ಟ್ ಆಗಿ ನಡ್ಕೊಳ್ತಾ ಇದ್ದ, ಬೇರೆ ಯಾವ್ದೇ ಒಂದು ಹುಡುಗಿನ ಕೂಡ ಅವ್ನ್ ಕಣ್ಣೆತ್ತಿ ನೋಡ್ತಾ ಇರ್ಲಿಲ್ಲ, ಮತ್ತೆ ಅವಳೇ ವಾಪಸ್ ಬರ್ತಾಳೆ ಅಂತ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಈ ಕೂದಲಿನ ಕಷ್ಟುತ್ತ ಬೆಳೆಸ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ಯಾ, ಅವಳೇನಾದ್ರೂ ಮತ್ತೆ ಬಂದ್ರೇನೆ ಕೂದಲನ್ನ ಕಟ್ ಮಾಡೋದು ಅಂತಾನೆ ಅಷ್ಟುದ್ದ ಬೆಳೆಸ್ಕೊಂಡಿರೋದು ಅವನು. ಇನ್ನೊಂದ್ ವಿಷಯ ಗೊತ್ತಾ, ಅವ್ನ್ ಗರ್ಲ್ ಫ್ರೆಂಡ್ ಹೆಸರು ಕೂಡ ಅದಿನಾನೆ ಅಂದಿದ ತಕ್ಷಣ ಇವಳಿಗೆ ಶಾಕ್ ಆಗುತ್ತೆ. ಏನು ಅದಿನಾನ, ಹೀರೋಯಿನ್ ಮಾತ್ರ ಅಲ್ಲ ಹೀರೋಯಿನ್ ಫ್ರೆಂಡ್ಗೂ ಶಾಕ್ ಆಗುತ್ತೆ. ಅವಳು ಅಂತಾಳೆ, ಏ ಅದಿನಾ ಅವ್ನ್ ಕೂತ್ಕೊಂಡ್ ವೇಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಅವ್ನ್ ಗರ್ಲ್ ಫ್ರೆಂಡ್ ಗೆ ವೇಟ್ ಮಾಡ್ತಾ ಇರೋದ್ ಕಣೆ, ಹಂಗಾದ್ರೆ ಅವನೇನಾ ಇವನು ಅಂತ. ಅಂದ್ರೆ ಇವಳು ಪೇಜರ್ಗೆ ಮೆಸೇಜ್ ಮಾಡಿರ್ತಾನಲ್ಲ ಅವನೇ ಇವನ ಅಂತ ಇವ್ರು ಡೌಟ್ ಪಡ್ತಾ ಇರೋದು. ಇವ್ರ ಹಂಗೆ
ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದ್ 4-5 ಜನ ರೌಡಿ ಬಾಯ್ಸ್ ಬರ್ತಾರೆ. ಹೀರೋನ ನೋಡ್ಬಿಟ್ಟು ಏಯ್ ಏನೋ ಇಲ್ಲಿ ಕುತ್ಕೊಂಡಿದ್ಯಾ, ಎದಳ ಮೇಲೆ ನಾವ್ ಗೇಮ್ ಆಡ್ಬೇಕಂದ್ರೆ ಹೀರೋ ಹಂಗೆ ಸೈಲೆಂಟ್ ಆಗಿ ಕೂತಿರ್ತಾನೆ, ಏನು ಮಾತಾಡೋದಿಲ್ಲ. ಓ ಇಷ್ಟಕ್ಕೊಬ್ಬ ನಿನ್ಗೆ ಕೆನ್ನೆಗೆ 2 ಬಿಟ್ರೆ ಹೇಳಿದ್ ಮಾತ್ ಕೇಳ್ತೀಯ ಅಂತ ಪಲಾರ್ ಅಂತ 2 ಬಿಡ್ತಾರೆ. ಆದ್ರೂ ಹೀರೋ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಅದನ್ನ ಜಸ್ಟ್ ಮನ್ಸಲ್ಲಿ ಅನ್ಕೊಂತಾಳೆ ಅಷ್ಟೇ. ಅವ್ರಂಗ್ ಹೊಡಿತಿದ್ರೆ ಸುಮ್ನೆ ಕುತ್ಕೊಂಡಿದ್ಯಲ್ವೋ 2 ಬಿಡಬಾರ್ದ ಅಂತ. ಅದವನು ಕೇಳಿಸ್ಬಿಡ್ತಾ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ ಎದ್ದವನು ಎಲ್ಲರಿಗೂ ಸರಿಯಾಗಿ ಹೊಡೆದ್ಬಿಟ್ಟು ಮತ್ತೆ ಹೋಗಿ ಅದೇ ಜಾಗದಲ್ಲಿ ಕುತ್ಕೊಂಡ್ಬಿಡ್ತಾನೆ. ಆದ್ರೆ ಬಂದಿರೋದೊಂದ್ 5-6 ಜನ ಅಲ್ವಾ, ಎಲ್ಲರೂ ಗುಂಪಾಗಿ ಸೇರಿ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಜಗಳದಲ್ಲಿ ಅವ್ನ ಮುಖಕ್ಕೆ 1-2 ಪಂಚ್ ಬೀಳುತ್ತೆ. ಆದ್ರೆ ಅದಿನ ಇಲ್ಲೇನು ಮಾತಾಡಲ್ಲ, ಸೈಲೆಂಟ್ ಆಗಿ ಮನೆಗೆ ಹೊರಟೋಗ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಸರಿಯಾಗಿ ಹೊಡೆದಿದ್ದಾರೆ ಅಂತ ಕಾಣಿಸುತ್ತೆ. ಅದೇ ಗಾಯಗಳಲ್ಲೇ ಅವನು ಬಂದ್ ಕೂತಿರ್ತಾನೆ. ಅದೇ ಟೈಮಲ್ಲಿ ಅದಿನನು ತಿರುಗಿ ನೋಡ್ತಾಳೆ. ಇವಳಿಗೆ ಕನ್ಫರ್ಮ್ ಆಗೋಯ್ತು ಇವಳು ಪೇಜರ್ಗೆ ಮೆಸೇಜ್ ಮಾಡಿರೋದು ಇವನೇ ಅಂತ. ಅವಳು ಹಂಗೆ ಬಗ್ಗೆ ನೋಡ್ತಾ ಇರೋದನ್ನ ಸ್ವಲ್ಪ ಅವನು ಗಮನಿಸ್ಬಿಡ್ತಾನೆ. ಯಾಕೆ ಇವಳು ಈ ತರ ಬಗ್ಗೆ ನೋಡ್ತಾ ಇದ್ದಾಳೆ, ಏನ್ ಕತೆ ಅಂದ್ಬಿಟ್ಟು. ಅದೇ ಟೈಮಲ್ಲಿ ಕ್ಲಾಸ್ ಟೀಚರು ಅದಿನ ಕ್ಲಾಸ್ ಕಡೆ ಗಮನ ಕೊಡು, ಹಿಂದ್ಗಡೆ ನೋಡ್ತಾ ಇದ್ದೆ ಅಂದಿದ ತಕ್ಷಣ ಇವನಿಗೆ ಲೈಟ್ ಆಗಿ ಡೌಟ್ ಸ್ಟಾರ್ಟ್ ಆಗೋಯ್ತು. ಅದಿನಾನಾ, ಇವಳ ಹೆಸರು ಅದಿನಾನಾ ಅಂತ. ಅದಾದ್ಮೇಲೆ ಹೊರಗಡೆ ಕ್ಯಾಂಟೀನ್ ಅಲ್ಲಿ ಕೂತಿರ್ಬೇಕಾದ್ರೆ ಇವ್ರ ಹಿಂದೆನೆ ಹೀರೋನು ಬಂದಿರ್ತಾನೆ. ಅವನನ್ನ ನೋಡಿದ ತಕ್ಷಣ ಅವಳು ಅಂತಾಳೆ ಅವ್ನು ನನ್ನೇ ನೋಡ್ತಾ ಇದ್ದಾನ ನೋಡೆ ಅಂದಾಗ ಅವಳಂಗೆ ತಿರುಗಿ ನೋಡ್ಬಿಟ್ಟು ಹೌದ್ ಕಣೆ ನಿನ್ನೇ ನೋಡ್ತಾ ಇದ್ದಾನೆ ಅಂದ ತಕ್ಷಣ ಇವಳು ಕೂಡ ಸರಿ ಆಯ್ತು ಬಿಡು, ಅವನ ಕೇರ್ ಮಾಡ್ಕೊಂಬೇಡ ಅಂತ ಸೈಲೆಂಟ್ ಆಗಿ ಕೂತಿರ್ತಾರ. ಅವ್ನ್ ಸ್ಟೇಟ್ ಆಗಿ ಫೋನ್ ಬೂತ್ ಹತ್ರನೇ ಹೋಗೋದು. ಓದೋನ್ ಇನ್ನೇನ್ ಮಾಡ್ತಾನೆ, ಅವಳ ಪೇಜರ್ಗೆ ತಾನೆ ಮೆಸೇಜ್ ಆಗ್ತಾನೆ. ಇವಳಿಗೆ ಅರ್ಥ ಆಗೋಯ್ತು ಅಲ್ಲಿ ಹೋಗಿದ ತಕ್ಷಣ ಇವಳಿಗೆ ಮೆಸೇಜ್ ಮಾಡೋದು ಅಂತ. ಈ ಸೈಲೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಕಣೆ ಅಂದ ತಕ್ಷಣ ಟಕ್ ಅಂತ ಅವಳ ಪೇಜರ್ಗೆ ಮೆಸೇಜ್ ಬಂದ್ಬಿಡ್ತು. ಏನಂತ ನೋಡಿದ್ರೆ ಇನ್ 2 minutes ಅಲ್ಲಿ ಬಂದು ನನ್ನ ಮೀಟ್ ಮಾಡ್ಬೇಕು ಅಂತ. ಅಷ್ಟೇ ಇವಳಿಗದ್ರ ನೋಡಿದ ತಕ್ಷಣ ಗಾಬರಿ ಆಗ್ಬಿಡುತ್ತೆ. ತಲೆ ಎತ್ತಿ ನೋಡಿದ್ರೆ ಅವ್ನು ಇವಳನ್ನೇ ನೋಡ್ಕೊಂಡು ಗುರಾಯಿಸ್ತಾ ಇರ್ತಾನೆ. ಸರಿ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಅಲ್ಲಿಂದ ಎದ್ದೋಗ್ಬೇಕಂತ ನೋಡಿದ್ರೆ ಅವ್ರ ಥಿಂಗ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹಾಗಂಗೆ ಲೈಟ್ ಆಗಿ ತಲೆ ಎತ್ತಿ ನೋಡ್ತಾಳೆ ನೋಡಿ. ಮತ್ತೆ ಪೇಜರ್ಗೆ ಇನ್ನೊಂದು ಮೆಸೇಜ್ ಬರುತ್ತೆ, ನಿನಗ್ ಬರೀ 2 minutes ಟೈಮ್ ಕೊಡ್ತಾ ಇದೀನಿ, ನೀನಾಗಿ ನೀನ್ ಬಂದ್ರೆ ಸರಿ ಅಂತ. ಇವಳು ಅಯ್ಯೋ ಇದನ್ನೆಲ್ಲ ಮುಕ್ತಲ್ಲಿ ತೋರ್ಸ್ಕೊಳ್ಳೇಬಾರ್ದು ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಹೀರೋ ಹಂಗೆ ಸೈಲೆಂಟ್ ಆಗಿ ಬಂದು ಅವಳ ಮುಂದೆ ನಿಂತ್ಕೊಳ್ಳೋದು ಅಲ್ದೆ ಅವಳ ಕೈಯಿಂದ ಪೇಜರ್ ನ ಕಿತ್ಕೊಂಡು ಮೆಸೇಜ್ ನ ಕೂಡ ನೋಡ್ಬಿಡ್ತಾನೆ. ಹಂಗಾದ್ರೆ ನಿನ್ನೆ ನಾನು ವೇಟ್ ಮಾಡ್ತಾ ಇದ್ದಿದ್ದು ನಿನಗ್ ಗೊತ್ತಿದ್ದು ಸೈಲೆಂಟ್ ಆಗಿದ್ದೆ ಅಲ್ವಾ ಅಂದಾಗ ಇವಳು ಅಂತಾಳೆ ಅಯ್ಯೋ ಇಲ್ಲ ನನ್ಗೆ ಆಮೇಲೆನೆ ವಿಷಯ ಗೊತ್ತಾಗಿದ್ದು ಅಂತ. ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಏನಾಯ್ತು ಗೊತ್ತಿಲ್ಲ, ಟಕ್ಕಂತ ಅವಳನ್ನ ಹಿಡಿದು ಕಿಸ್ ಮಾಡ್ಬಿಡ್ತಾನೆ. ಈ ತರ ಇವಳು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಕೆನೆತ್ ಸ್ಟಾಪ್ ಮಾಡ್ತಾನೆ. ಸರಿ ನಿಮ್ ಆಂಟಿ ಏನಕ್ಕೆ ನಮ್ಮಮ್ಮ ಪೇಜರ್ ನ ಇಟ್ಕೊಂಡಿದ್ರು ಅಂದಾಗ ಇವಳು ಹೇಳ್ತಾಳೆ ಇಲ್ಲ ನಮ್ಮ ಆಂಟಿ ಹತ್ರ ಇದ್ದಿದ್ದು ಅವ್ರ ಪೇಜರೇ, ಹಂಗಿದ್ರೆ ನಮ್ಮಪ್ಪ ಕಳ್ಸೋ ಮೆಸೇಜ್ ಅವ್ರ ಪೇಜರ್ಗೆ ಹೆಂಗೋಯ್ತು ಅಂದಾಗ ಇವಳು ಅಂತಾಳೆ ನನ್ ಪ್ರಕಾರ ಏನ್ ಕತೆ ಅಂತ ನೋಡಿದ್ರೆ ನಿಮ್ ಅಪ್ಪಗೂ ಮತ್ತೆ ಅಮ್ಮಗೆ ಆ ಟೈಮಲ್ಲಿ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. ನಿಮ್ ಅಮ್ಮ ಬಂದು ಹೊಸ ಪೇಜರ್ ನ ತಗೊಂಡ್ಬಿಟ್ಟಿರ್ತಾರೆ. ಇವರು ಹೋಗಿ ಪೇಜರ್ ನಂಬರ್ ನ ಕಲೆಕ್ಟ್ ಮಾಡಿದಾಗ ಅವ್ರು ಮಿಸ್ ಮಾಡಿ ನಮ್ಮ ಆಂಟಿ ನಂಬರ್ ನ ಕೊಟ್ಬಿಟ್ಟಿರ್ಬೋದು. ಯಾಕಂದ್ರೆ ಇಬ್ಬರ ಹೆಸರು ಅದಿನ ಅಲ್ವಾ, ನೇಮೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. ಈ ಕತೆನೆಲ್ಲ ಸ್ವಲ್ಪ ಆದ್ರೂ ನಂಬೋ ತರನ ಇದೆಯಾ ಅಂದಾಗ ಇವಳು ಅಂತಾಳೆ ಏನು ನಂಬೋ ತರ ಇದೆಯಾ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕತೆ ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಲ್ವಾ ಅಂದಾಗ ಇವನಂತಾನೆ ಏನು ರೊಮ್ಯಾಂಟಿಕ್ ಆಗ ಯಾಕಿರಲ್ಲ ನಮ್ಮಮ್ಮ ತಾನೇ ಕಷ್ಟಪಟ್ಟಿದ್ದು ಅಂದಾಗ ಇವಳು ಅಂತಾಳೆ ನಮ್ಮ ಆಂಟಿ ಕೂಡ ನಿಮ್ಮ ಅಮ್ಮಗಿಂತ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ ಅಂದಾಗ ಇವನಂತಾನೆ ಏನು ಕಷ್ಟಪಟ್ಟಿದಾರ, ನಿಮ್ ಆಂಟಿನ ತರ ನಮ್ಮಪ್ಪ ಕಿಸ್ ಮಾಡಿದ್ದು ಅಂದಾಗ ಇವಳು ಅಂತಾಳೆ ಹೇ ಬಾಯ್ ಮುಚ್ಚು, ಫಸ್ಟ್ ಆಫ್ ಆಲ್ ಏನಕ್ಕೆ ಕಿಸ್ ಮಾಡಿದ್ರು ಅಂತ ನಿನಗೆ ಗೊತ್ತಾ ಅಂತ ಮತ್ತೆ ಕತೆನ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಕಿಸ್ ಮಾಡಿದ ತಕ್ಷಣ ಕಿವಿ ಹತ್ರ ಹೋದವರು ಏಯ್ ಅವಳು ಇದ್ದಾಳ ಅಂತ ಕೇಳ್ತಾನೆ. ಇವಳಿಗೇನ್ ಅರ್ಥ ಆಗ್ತಿಲ್ಲ, ಯಾರಿದಾರ ಅಂದಾಗ ಅದೇ ಅದಿನ ಅಂದಾಗ ಅದಿನ ಅಂದ್ರೆ ನಾನೇ ತಾನೆ ಅಂದಾಗ ಇವನಂತಾನೆ ಇಲ್ಲ ತುಂಬಾ ಚೆನ್ನಾಗಿರ್ತಾಳಲ್ಲ ನೋಡಕ್ಕೆ ಆ ಅದಿನ ಅಂತ. ಯಾರಂತ ತೋರಿಸ್ತಾರೆ ಇವ್ರು ಬೇರೆ ಯಾರು ಅಲ್ಲ ಕೆನತ್ ಅವ್ರ ಅಮ್ಮನೆ, ಅಂದ್ರೆ ಹೀರೋ ಅವ್ರ ಗರ್ಲ್ ಫ್ರೆಂಡ್. ಅವಳು ಕೂಡ ಇವ್ರಿಬ್ರ ಹತ್ರ ಹಗ್ ಮಾಡ್ಕೊಂಡಿರೋದನ್ನ ನೋಡ್ತಾಳೆ. ಆದ್ರೆ ನೋಡಿದಾಗ ಅವ್ರ ಫ್ರೆಂಡ್ಸ್ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಇವ್ನ್ ಕೇಳ್ತಾನೆ ಅವಳು ನಮ್ಮನೆ ನೋಡ್ತಾ ಇದ್ದಾಳ ಅಂತ. ಅದಕ್ಕೆ ಇವಳು ಇಲ್ಲ ಅವ್ರು ನೋಡ್ತಾ ಇಲ್ಲ ಅಂದಿದ ತಕ್ಷಣ ಇವ್ ಟಕ್ ಅಂತ ಬಿಟ್ಟವನು ಇನ್ಮೇಲೆ ನೋಡ್ತಾಳೆ, ಇನ್ಮೇಲೆ ನೀನು ನನ್ ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡ್ಬೇಕು, ಅದನ್ನ ನೋಡಿ ಅವಳು ಜೆಲಸ್ ಆಗಿ ಮತ್ತೆ ನನ್ನ ಹತ್ರ ಬರ್ಬೇಕಂದಾಗ ಇವಳು ಅಂತಾಳೆ ಏನು ಗರ್ಲ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ಬೇಕಾ, ಅದೆಲ್ಲ ನನ್ ಕೈಲಾಗಲ್ಲ, ಅದಕ್ಕೆಲ್ಲ ಚಾನ್ಸೇ ಇಲ್ಲ ಅಂತಾಳೆ. ನನ್ ಮುಖ ನೋಡ್ದೆ ಅಲ್ವಾ ನೆನೆ ನಾನು ಒದೆ ತಿನ್ನೋದಕ್ಕೆ ಕಾರಣ ನೀನೆ, ಸೊ ನೀ ನಾನು ಹೇಳಿದ ಕೆಲ್ಸನ ಮಾಡ್ಲೇಬೇಕು ಅಂತ ಭಯಂಕರವಾಗಿ ಬೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಹೀರೋಯಿನ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಅವಳ ತಮ್ಮ ಬಂದು ಅಕ್ಕ ನಿನ್ ಬಾಯ್ ಫ್ರೆಂಡ್ ಬಂದಿದ್ದಾನೆ ಕೆಳಗಡೆ ಹಾಲ್ ಅಲ್ಲಿ ನಿಂತಿದ್ದಾನೆ ಅಂದ ತಕ್ಷಣ ಇವಳು ಟೆನ್ಷನ್ ಆಗುತ್ತೆ, ಏನು ನನ್ ಬಾಯ್ ಫ್ರೆಂಡ್ ಯಾವನವನು ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ ನೋಡಿದ್ರೆ ಕೆನೆತ್ತಂಗೆ ಹೀರೋ ರೇಂಜ್ ಗೆ ಬಂದ್ ನಿಂತಿರ್ತಾನೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ತುಂಬಾನೇ ಕೂಲ್ ಆಗಿ ಮಾತಾಡ್ತಾ ಇರ್ತಾನೆ. ಇವಳು ಬಂದವಳು ಟಕ್ ಅಂತ ಅವನ ಹತ್ರ ನಿಂತ್ಕೊಂಡು ಅಪ್ಪ ನಾನು ಇನ್ನೂ ಓಕೆ ಎಲ್ಲ ಹೇಳಿಲ್ಲ, ನೀವೆಲ್ಲ ಬೇಜಾರ್ ಮಾಡ್ಕೊಂಬೇಡಿ, ನೀವೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂದಾಗ ಅವನಂಗೆ ಕಿವಿ ಹತ್ರ ಬಂದು ಹೇಳ್ತಾನೆ ಇವಾಗ ನಿನ್ನ ಹತ್ರ ಯಾರಾದ್ರೂ ಏನಾದ್ರು ಕೇಳಿದ್ರ ನಿನ್ಗಿದೆ ಕಣೆ, ನೀನ್ ಓಕೆ ಹೇಳಿಲ್ಲ ಅಂತ ಇಟ್ಕೋ, ಇನ್ನು ಏನೆಲ್ಲ ಮಾಡ್ತೀನಿ ನೋಡ್ಕೊಂಡಿರೋ ಅಂತ ಬೆದರ್ಸ್ಬಿಟ್ಟು ಹೋಗ್ತಾನೆ. ಆತರ ಏನ್ ದೊಡ್ಡದಾಗ ಮಾಡ್ಬಿಡ್ತೀರಾ ಅಂತ ಇವಳು ಧೈರ್ಯವಾಗಿ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗ್ತಾಳೆ. ಕ್ಯಾಂಟೀನ್ ಅಲ್ಲಿ ತಿನ್ನ ಕುತ್ಕೊಂಡಿದ್ರೆ ಅವಳಿಗೆ ಗೊತ್ತಿಲ್ದಂಗೆ 2 ಕಾಲಲ್ಲಿರೋ ಶೂ ಲೇಸ್ ನ ಕೂಡ ಕಟ್ಬಿಟ್ಟು ಪಾಪ ಅವಳನ್ನ ಬೀಳೋ ತರ ಮಾಡ್ತಾರೆ. ಇನ್ನೇನ್ ಸ್ಲಿಪ್ ಆಗಿ ಬೀಳ್ಬೇಕನ್ನೋ ಟೈಮಲ್ಲಿ ಹೀರೋ ಬಂದು ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಬಿಡ್ತಾನೆ. ಅವಳು ನಂಗೆ ಎಬ್ಬಿಸ್ಬೇಕಾದ್ರೆ ಅವ್ನ ಅಂತಾನೆ ಈಗೇನು ಓಕೆ ಹೇಳ್ತೀಯಾ ಇಲ್ಲ ಇದಕ್ಕಿಂತ ಜಾಸ್ತಿ ಮಾಡ್ಬೇಕಾ ಅಂತ. ಆದ್ರೆ ಅವಳು ಅಸಾಲ್ಟ್ ಆಗಿ ಇದಕ್ಕೆಲ್ಲ ನನ್ ಜಗ್ಗಲ್ಲ ಕಣೋ ಅಂತ ಆ ಕಟ್ಟಿರೋ ಶೂ ಲೇಸ್ ಇಂದಾನೆ ಬಾತ್ಕೊಳಿ ತರ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ನೋಡಿದ್ರೆ ಕ್ಲಾಸ್ ಅಲ್ಲಿ ಅದಿನ ಲವ್ ಸ್ಕಿಂಜಿ ಅಂತ ಬರ್ದಿಟ್ಟಿರ್ತಾರ. ಇದ್ರ ನೋಡಿ ಅವಳು ಟೆನ್ಷನ್ ಆಗ್ತಾ ಇರುತ್ತೆ. ಇದಕ್ಕೆ ಇನ್ ಸ್ವಲ್ಪ ಉಪ್ಪು ಖಾರ ಸೇರಿಸ್ದಂಗೆ ಪಕ್ಕದಲ್ಲಿರೋರಲ್ಲ ಅಯ್ಯೋ ಅದಿನ ಮುಖದಲ್ಲಿ ಎಷ್ಟು ನಾಚಿಕೆ ಕಾಣ್ತಾ ಇದೆ ಅಲ್ವಾ ಅಂತ ಅವಳಿಗೆ ತುಂಬಾನೇ ಟೆನ್ಷನ್ ಮಾಡಿ ಬಿಡ್ತಾರೆ. ಅವಳ ಕೋಪದಲ್ಲಿ ಹೋಗಿ ಬೋರ್ಡ್ ನೆಲ್ಲ ಅಳಿಸ್ತಾಳೆ. ಈಗ ಹಂಗೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಕ್ಯಾಂಪಸ್ ಅಲ್ಲಿ ಸುತ್ತಾ ಇರ್ಬೇಕಾದ್ರೆ ಹೀರೋ ಫ್ರೆಂಡ್ಸ್ ಸುಮ್ನೆ ಬಿಡ್ತಾರ. ಇವಳ ಕಡೆ ಬರೋದನ್ನ ನೋಡ್ಬಿಟ್ಟು ಅಯ್ಯೋ ಇನ್ನೇನ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಅವಳಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇವ್ರು ಹಂಗೆ ಓಡಿಸ್ಕೊಂಡ್ ಬಂದವರು ಒಂದ್ ಹತ್ರ ಇವ್ರ ಸ್ಟಾಫ್ ಒಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ನೋಡಿ
ನೋಡಿದ ತಕ್ಷಣ ಅವ್ರ ಮೇಲೆ ಒಂದ್ 2-3 ಬುಕ್ಕಲ್ಲೇ ಎತ್ತಿ ಹೆಸಿತಾರೆ. ಆದ್ರೆ ಆ ಕಡೆ ಅವ್ರು ತಿರ್ಗ್ ನೋಡೋಷ್ಟ್ರಲ್ಲಿ ಇವರೆಲ್ಲ ಹೀರೋಯಿನ್ ಕಡೆ ಕೈ ತೋರ್ಸ್ಕೊಂಡ್ ನಿಂತಿರ್ತಾರ. ಅದಿನ ಕೂಡ ನೋಡ್ಬಿಟ್ಟು ಅಯ್ಯೋ ಮೇಡಮ್ ನಾನಲ್ಲ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಾಗ ಆ ಮೇಡಮ್ಗೆ ಲೈಟ್ ಆಗಿ ಡೌಟ್ ಆಗ್ಬಿಡುತ್ತೆ, ಇವಳು ಇರಲ್ವೇ ಅಂದ್ಬಿಟ್ಟು. ಹಾಗೆ ಎದುರುಗಡೆ ಇಬ್ರು ಹುಡುಗರು ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಏನೋ ಯಾರೋ ನನ್ನ ಹೊಡೆದಿದ್ದು, ಯಾರು ನನ್ ಮೇಲೆ ಬುಕ್ ಎಸ್ತಿದ್ದು ಅಂತ ಕೇಳಿದಾಗ ಅವ್ರು ಕೂಡ ಹಾಗೆ ಹೀರೋನ ನೋಡ್ತಾರೆ. ಹೀರೋ ಗುರಾಯಿಸೋದನ್ನ ನೋಡಿ ಅವ್ರ ಅರ್ಧ ಭಯ ಪಟ್ಬಿಟ್ರು. ಅವ್ರು ಸೈಲೆಂಟ್ ಆಗಿ ಅದಿನೇ ಮೇಡಮ್ ಅಂತ ಹೇಳ್ಬಿಡ್ತಾರೆ. ಇದಕ್ ಮೇಲೆ ಏನ್ ಮಾಡಕ್ ಆಗುತ್ತೆ, ನಿಮ್ಗೆಲ್ಲ ಆಟಗಳು ಜಾಸ್ತಿ ಆಗೋಯ್ತು, ನಿನಗ್ ಪನಿಷ್ಮೆಂಟ್ ಕೊಟ್ರೇನೆ ಸ್ಕೂಲ್ ವಾಲ್ ಎಲ್ಲ ನೀನೇ ಇವತ್ತು ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಪಾಪ ಅವಳು ಕೂಡ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನೈಟೇ ಆಗ್ಬಿಟ್ಟಿರುತ್ತೆ. ಬೈಕೊಂಡೆ ಗೋಡೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಹೀರೋ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಅದಿನ ಇವಾಗಾದ್ರೂ ಓಕೆನಾ ಇಲ್ವಾ ಹೇಳು ಅಂದಾಗ ಅವಳು ಅಂತಾಳೆ, ನಾನ್ ಇವಾಗೂ ಹೇಳ್ತಾ ಇದೀನಿ ಓಕೆ ಇಲ್ಲ ಅಂತ. ಅವಳಂಗ್ ಅಂದಿದ್ ನೆಕ್ಸ್ಟ್ ಸೆಕೆಂಡ್ ಹೀರೋ ಫ್ರೆಂಡ್ಸ್ ಎಲ್ಲ ಮತ್ತೆ ಹೋಗಿ ಗೋಡೆ ಮೇಲೆ ಕೀಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಅವಳು ಸ್ವಲ್ಪನೂ ಜಗ್ಗೋ ತರ ಇಲ್ಲ. ನೋಡ್ದೆ ಅಲ್ವಾ ಹೆಂಗಿರತ್ತೆ ಅಂತ, ನೀನ್ ನನ್ಗೆ ಓಕೆ ಹೇಳಿಲ್ಲ ಅಂದ್ರೆ ಇದಕ್ಕೂ ಮೇಲೆ ನಿನಗ್ ನಡೀತಾನೆ ಇರುತ್ತೆ ಅಂದಾಗ ಅವಳಿಗೆ ಟೆನ್ಷನ್ ಆಗುತ್ತೆ. ನೀನ್ ಎಷ್ಟು ಸತಿ ಬಂದ್ ನನ್ನ ಕೇಳಿದ್ರೆ ಕೂಡ ನಾನ್ ನೋ ಅಂತಾನೆ ಹೇಳೋದು. ಅಷ್ಟೆಲ್ಲ ಅವಳಿಗೆ ಪಿತ್ತ ನತ್ತಿಗೇರ್ಬಿಟ್ಟಿರುತ್ತೆ. ಮಾಡ್ರೋ ಎಷ್ಟು ಮಾಡ್ತೀರಾ ಮಾಡ್ರೋ, ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಆ ದಿನ ಏನಕ್ ನಿನ್ನ ಬಿಟ್ಟೋದ್ಲು ಅಂತ. ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಕೂಡ ಸರಿ ಮಾಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ಬೋದು. ಆದ್ರೆ ಈ ತರ ನನ್ನ ಟಾರ್ಚರ್ ಮಾಡಿ ನೀನ್ ನೆನ್ಸಿದ್ದನ್ನ ಮಾಡ್ಬೇಕು ಅಂತದೇ ನೋಡು, ನನ್ ಕೈಲಿ ಅದೇ ಕಣ ತಾಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾನು ಅರ್ಧ ನೋ ಅಂತ ಇರೋದು ಅಂತ ಇವಳು ಪಾಡಿಗಳು ಕಿರ್ಚ್ಕೊಂಡ್ ಮಾತಾಡ್ತಾನೆ ಇರ್ತಾಳೆ. ಆಲ್ರೆಡಿ ಅವ್ರು ಯಾವಾಗ ಅಲ್ಲಿಂದ ಹೊರಟೋಗಿರ್ತಾರೆ. ಈಗ ಆ ಜಾಗಕ್ಕೆ ಅವಳ ಫ್ರೆಂಡ್ ಬರ್ತಾಳೆ. ಏನಾಗಿದೆ ನಿನ್ಗೆ, ಮೆಂಟಲ್ ಗಿಂಟಲ್ ಹಿಡಿದ್ ಬಿಡ್ತಾ ಹೆಂಗೆ ಒಬ್ಳೆ ಮಾತಾಡ್ತಾ ಇದ್ಯಾ ಅಂತ. ಅವಳು ತಿರುಗ್ ನೋಡ್ತಾಳೆ, ಯಾರು ಇರಲ್ಲ. ಈಗ ಹಂಗೆ ನೆಕ್ಸ್ಟ್ ಡೇ ಕ್ಲಾಸ್ ಹೊರಗಡೆನೆ ಹೀರೋ ರೋಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ನಿಂತಿರ್ತಾನೆ. ಇವಳು ಬಂದವಳು ಅವನನ್ನ ನೋಡಿದ ತಕ್ಷಣ ಮನ್ಸಲ್ಲಿ ಇವಳ ಬಗ್ಗೆ ಹೆಮ್ಮೆ ಅನ್ಸ್ತಾ ಇರುತ್ತೆ. ಪರವಾಗಿಲ್ಲ ನೆನೆ ನಾನ್ ಮಾತಾಡಿದ್ ಕೇಳಿಸ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ಕೂಲಾಗಿ ನನ್ನ ಹತ್ರ ಮಾತಾಡ್ಬೇಕು ಅಂತ ರೋಸ್ ಎಲ್ಲ ತಂದಿದ್ದಾನೆ ಅಂತ ಒಳಗಡೆನೆ ಖುಷಿ ಆಗ್ತಾ ಇರುತ್ತೆ. ಆದ್ರೂ ಒಂದ್ ಕಡೆ ಇಲ್ಲೆಲ್ಲ ಅವನನ್ನ ಕೇಳಿದ್ರೆ ಕೂಡ ನಾನು ನೋ ಅಂತಾನೆ ಹೇಳೋದು ಅನ್ಕೊಂಡು ಅವಳ ಪಾಡಕ್ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ಅವ್ರ ಫ್ರೆಂಡ್ ಕರೀತಾಳೆ, ಎಲ್ಲೇ ನಡ್ಕೊಂಡು ಹೋಗ್ತಾ ಇದ್ಯಾ, ಇದು ಕಡೆ ನಮ್ ಕ್ಲಾಸು ಅಂತ. ಅವಳು ಓ ಹೌದಾ, ಹಂಗಾದ್ರೆ ಅವನು ಆ ದಿನಗೋಸ್ಕರ ವೇಟ್ ಮಾಡ್ತಾ ಇದ್ನಾ ಅಂತ ಅನ್ಬಿಟ್ಟು ಸರಿಯಾದ ಬಲ್ಪು ಸೈಲೆಂಟ್ ಆಗಿ ಹೋಗಿ ಕ್ಲಾಸ್ ಹತ್ರ ನಿಂತ್ಕೊಂಡು ಏನಾಗುತ್ತೆ ಅಂತ ನೋಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಹೀರೋ ಎಕ್ಸ್ ಗರ್ಲ್ ಫ್ರೆಂಡ್ ಬರ್ತಾಳೆ. ಅವನನ್ನ ಸ್ವಲ್ಪನೂ ಕೇರ್ ಮಾಡ್ಕೊಂಡಿಲ್ಲ. ಅವ್ನ್ ಕಲಿರೋ ರೋಸ್ ನ ತಗೊಂಡ್ ಕೆಳಗಡೆ ಬಿಸಾಕ್ಬಿಟ್ಟು ಅವಳ ಪಾಡಕ್ ನಡ್ಕೊಂಡು ಹೋಗ್ತಾಳೆ. ಇವಳಿ ತರ ಮಾಡಿದ ತಕ್ಷಣ ಹೀರೋಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವನ ನೋಡಿದ್ರೆ ಪಾಪ ಅನ್ಸುತ್ತೆ. ಅವ್ನ ಹಂಗೆ ಬ್ಯಾಗ್ ತಗೊಂಡು ಅಲ್ಲಿಂದ ಹೋಗೋದನ್ನ ನೋಡ್ಬಿಟ್ಟು ಹೀರೋಯಿನ್ ಅಂತಾಳೆ, ಅವನ ನೋಡೋದಕ್ಕೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ, ಅದಕ್ಕಂತ ನಾನು ಓಕೆ ಹೇಳ್ಬೇಕಾ ಏನು ಅಂತ ಹಂಗೆ ಅವಳ ಮನ್ಸಲ್ಲಿ ಅನ್ಕೊಂತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ನೋಡಿದ್ರೆ ಎಲ್ಲರೂ ಆ ಹೂ ಅಂತ ಕೂಗಾಡ್ತಾ ಇರ್ತಾರೆ. ಎಲ್ಲರೂ ಮೇನ್ ಕ್ಯಾಂಪಸ್ ಕಡೆ ಓಡೋಗ್ತಾ ಇರ್ತಾರೆ. ಹೀರೋಯಿನ್ ಫ್ರೆಂಡ್ ಕೂಡ ಅದಿನ ಕರ್ಕೊಂಡು ಬಾರೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ ನೋಡಿದ್ರೆ ಅಲ್ಲಿ ನೋಡಿದ್ರೆ ಹೀರೋ ದೊಡ್ಡದಾಗ ಬೋರ್ಡ್ ಹಾಕೊಂಡು ನಾನ್ ಸತ್ತೋಗ್ತೀನಿ ಅಂತ ಬಿಲ್ಡಿಂಗ್ ಮೇಲೆ ಹತ್ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅಲ್ಲಿ ಸುತ್ತ ಇರೋರೆಲ್ಲ ನಮ್ ಹೀರೋಯಿನ್ ನೋಡ್ಬಿಟ್ಟು ನೀನ್ ಓಕೆ ಹೇಳಿದಿದ್ರೆ ಇಷ್ಟು ದೂರ ಬರ್ತಾ ಇತ್ತಾ, ಎಲ್ಲ ನಿನ್ನಿಂದಾನೆ ಆಗಿದ್ದು ಅಂತ ಎಲ್ಲರೂ ಅವಳನ್ನ ಬ್ಲೇಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅಷ್ಟೆಲ್ಲ ನೀನ್ ಓಕೆ ಹೇಳ್ಬೇಕು ಅಂತ ಎಲ್ಲರೂ ಕೋರಸಾಗೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇವಳಿಗೊಂದ್ ಕಡೆ ಡೌಟ್, ಫಸ್ಟ್ ಆಫ್ ಆಲ್ ನನ್ಗೋಸ್ಕರ ಸಾಯಕ್ ನಿಂತಿದ್ದಾನ ಅಥವಾ ಮುಂದ್ಗಡೆ ಅದಿನ ಇರ್ತಾಳಲ್ಲ ಅವಳನ್ನ ನೋಡ್ಬಿಟ್ಟು ಅವಳಿಗೋಸ್ಕರ ಇಷ್ಟು ಸೀನ್ ಆಗ್ತಾ ಇದ್ದಾನ, ನನ್ಗೇನು ಗೊತ್ತಾಗ್ತಾ ಇಲ್ವೇ ಅಂತ ಹಂಗೆ ನಿಂತಿರ್ಬೇಕಾದ್ರೆ ಹೀರೋ ಅಂತೂ ಹೀರೋನ ನೋಡಿನೇ ಮಾತಾಡೋದು, ನೀನೀಗ ಓಕೆ ಹೇಳ್ತೀಯಾ ಅಥವಾ ಇಲ್ಲಿಂದ ನಾನು ಜಂಪ್ ಮಾಡಿ ಸತ್ ಬಿಡ್ಲಾ ಅಂತ. ಅಷ್ಟ್ರಲ್ಲಿ ಅಲ್ಲಿರೋರೆಲ್ಲ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಳಿಗೊಂದ್ ಕಡೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಅವರೆಲ್ಲ ಕರೆಕ್ಟ್ ಆಗಿ 3 ಅನ್ನೋ ಟೈಮ್ ಅಲ್ಲೇ ಇವಳಂಗೆ ಜೋರಾಗಿ ಇಲ್ಲ ಬೇಡ ಜಂಪ್ ಮಾಡ್ಬೇಡ, ನಾನು ನಿನ್ಗೆ ಓಕೆ ಹೇಳ್ತೀನಿ ಅಂತ ಜೋರಾಗಿ ಕಿರ್ಚಿ ಹೇಳ್ಬಿಡ್ತಾಳೆ. ಹೀರೋ ಅನ್ಕೊಂಡಿದ್ದಾಯ್ತು ಹೆಂಗ ಅವಳನ್ನ ಕಾಡ್ಸಿ ಪಿಡ್ಸಿ ಪಾಪ ಓಕೆ ಹೇಳೋ ತರ ಮಾಡ್ಬಿಟ್ಟ. ಹೀರೋಯಿನ್ ಕೂಡ ಬಂದ್ ಅವ್ರ ಮನೇಲಿ ಹೇಳ್ತಾಳೆ, ಅಪ್ಪ ಇವನೇ ನನ್ ಬಾಯ್ ಫ್ರೆಂಡ್, ನಾನ್ ಇವ್ನ್ಗೆ ಓಕೆ ಹೇಳ್ದೆ ಇದ್ದಿದ್ರೆ ನಾನ್ ಇವತ್ತು ಬದುಕಿರ್ತಾ ಇದ್ನ ಇಲ್ವಾ ಅಂತ ಕೂಡ ನನಗ್ ಗೊತ್ತಿಲ್ಲ ಅಂತ ಹಂಗೆ ತಿರ್ಗಿಸಿ ಹೇಳ್ತಾಳ. ಇದನ್ನ ಕೇಳಿಸ್ಕೊಂಡು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಸಂತೋಷ ಪಡ್ತಾರೆ. ಪರವಾಗಿಲ್ಲ ನಮ್ಮ ಹುಡ್ಗಿ ಕೂಡ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಒಳ್ಳೆಯವನಂತ ಕಾಣಿಸ್ತಾನೆ ಅಂತ. ಆದ್ರೆ ಅವ್ರ ಅಪ್ಪ ಮುಖ ಸರಿ ಇಲ್ಲ, ಅವ್ರಂಗೆ ಲೈಟ್ ಆಗಿ ಗುರಾಯಿಸ್ಕೊಂಡು ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಕಾಲೇಜ್ ಅಲ್ಲಿ ನೋಡಿದ್ರೆ ಇವಳಿಗೆ ಗ್ರ್ಯಾಂಡ್ ವೆಲ್ಕಮ್. ಹೀರೋ ಗರ್ಲ್ ಫ್ರೆಂಡ್ ಅಂತ ಎಲ್ಲರಿಗೂ ಗೊತ್ತಾದ್ಮೇಲೆ ಎಲ್ಲರೂ ಭಯಂಕರ ಇವಳಿಗೆ ಮರ್ಯಾದೆ ಕೊಡ್ತಾ ಇರ್ತಾರೆ. ಹಂಗೆ ಸೆಂಟ್ರಲ್ ಹೀರೋನು ಬಂದು ಜಾಯ್ನ್ ಆಗ್ತಾನೆ. ಇನ್ಮೇಲೆ ನೀನ್ ಸ್ಕೂಲ್ಗೆಲ್ಲ ಒಬ್ಳೆ ಬರ್ಬೇಡ, ನಾನೇ ನಿನ್ನ ಕರ್ಕೊಂಡ್ ಬರ್ತೀನಿ, ತಗೋ ಈ ಡ್ರೆಸ್ ನ ತಗೊಂಡೋಗಿ ಚೇಂಜ್ ಮಾಡ್ಕೋಬಾ ಅಂತ ಕೊಡ್ತಾನೆ. ಯಾಕೆ ಈಗ ನಾನು ಹಾಕೊಂಡಿರೋ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಅಂದಾಗ ಇವನಿಗೆ ಗುರಾಯಿಸ್ಬಿಟ್ಟು ಅಂತಾನೆ, ಏನ್ ಇವಾಗ ಹೇಳಿದ ಕೆಲ್ಸ ಮಾಡ್ತೀಯಾ ಅಥವಾ ನಾನೇ ಬಂದು ಚೇಂಜ್ ಮಾಡ್ಬಿಡ್ಬೇಕಾ ಅಂತ ತಕ್ಷಣ ಅವಳು ಇಲ್ಲ ನಾನೇ ಹೋಗ್ತೀನಿ ಅಂತ ಡ್ರೆಸ್ ನ ತಗೊಂಡೋಗಿ ಚೇಂಜ್ ಮಾಡ್ಕೊಂಡ್ ಬರ್ತಾಳೆ. ಅವಳಂಗೆ ಹೊರಗಡೆ ಬಂದಿದ ತಕ್ಷಣ ಇವ್ನ್ ಕೂಡ ಅವ್ನು ಹಾಕೊಂಡಿರೋ ಶರ್ಟ್ ನ ಬಿಚ್ತಾನೆ. ನೋಡಿದ್ರೆ ಕಪಲ್ ಟಿ ಶರ್ಟ್, ಅದೆಲ್ಲರಿಗೂ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರನೇ ಈ ತರ ಎಲ್ಲ ಮಾಡ್ತಾ ಇರೋದು. ಹೀರೋಯಿನ್ಗೂ ಒಳಗಡೆ ಸ್ವಲ್ಪ ಸಂತೋಷನೇ ಆಗ್ತಾ ಇರುತ್ತೆ. ಆದ್ರೂ ಮುಗ್ದಲ್ಲಿ ಏನೋ ತೋರ್ಸ್ಕೊಳಲ್ಲ. ಹೀರೋನು ಹಂಗೆ ಹೀರೋಯಿನ್ ಕೈನ ಹಿಡ್ಕೊಂಡು ಅವ್ರ ಗರ್ಲ್ ಫ್ರೆಂಡ್ ಮುಂದೆನೆ ಈ ಕಡೆ ಆ ಕಡೆ ಸುತ್ತಿ ಬರ್ತಾ ಇರ್ತಾನೆ. ಆದ್ರೆ ಅವಳು ಕೇರ್ ಮಾಡೋ ತರನೇ ಇಲ್ಲ. ಈಗ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಈವ್ನಿಂಗ್ ಟೈಮ್ಸ್ ಅಲ್ಲಿ ಆ ಗೇಮಿಂಗ್ ಏರಿಯಾಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೋದ ತಕ್ಷಣ ಹೀರೋಯಿನ್ ತುಂಬಾ ಇಂಟ್ರೆಸ್ಟ್ ಆಗಿ ನನಗೂ ಈ ಗೇಮ್ ಆಡಕ್ ಇಷ್ಟ, ನನ್ಗೆ ಹೇಳ್ಕೊಡು ಅಂತ ಹೇಳಿದ್ರೆ ಅವ್ನ ಹಂಗೆ ಅವಳನ್ನ ಹಿಡಿದು ತಟ್ಟಿ ಬಿಡ್ತಾನೆ. ನನ್ನೆಲ್ಲ ಮುಟ್ಟಿದಿರ ಮಾತಾಡು, ನನ್ ಗರ್ಲ್ ಫ್ರೆಂಡ್ ಇದ್ದಾಗ ಮಾತ್ರ ಆಕ್ಟ್ ಮಾಡಿದ್ರೆ ಸಾಕು, ಹೋಗಲ್ ಸರಿ ಕುತ್ಕೋ ಹೋಗು ಅಂತ ಅಲ್ಲಿ ದೂರ ಕಳಿಸ್ಬಿಡ್ತಾನೆ. ಆದ್ರೂ ಅವಳು ಸುಮ್ನೆ ಕುತ್ಕೊಂಡಿಲ್ಲ, ಅಲ್ಲಿ ಕುತ್ಕೊಂಡು ಕಿರ್ಚ್ಕೊಂಡು ಅವನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಹೀರೋ ಗರ್ಲ್ ಫ್ರೆಂಡ್ ಬರೋದನ್ನ ನೋಡ್ಬಿಟ್ಟು ಟಕ್ಕಂತ ಅವಳು ಹೇಳ್ಕೊಂಡು ಬಾ ಬಿಬಿ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹಂಗೆ ತುಂಬಾನೇ ಕ್ಲೋಸ್ ಆಗಿರೋ ತರ ತೋರ್ಸ್ಕೊಳ್ತಾರ. ಅವಳು ಬಂದ್ ನೋಡ್ತಾಳೆ, ಬಟ್ ಅಷ್ಟು ಕೇರ್ ಮಾಡೋ ತರ ಇಲ್ಲ. ಆದ್ರೆ ಅವಳು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಇವ್ರಿಬ್ಬರು ನಂಗೆ ಒಂದು ಲುಕ್ ನ ಕೊಟ್ಬಿಟ್ಟು ಹೋಗ್ತಾಳೆ. ಅವಳಂಗ್ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಹೀರೋ ಸರಿ ಅವಳು ಹೊಟ್ಟೋದ್ಲು, ನೀನ್ ಹೋಗು ಅಂತ ಹೇಳ್ಬಿಟ್ಟು ದೂರ ತಳ್ಬಿಡ್ತಾನೆ. ಇವಳಿಗೆ ತಳ್ಳಿದ್ ಕೋಪ ಬಂದಿಲ್ಲ. ಟಕ್ಕಂತ ಎದ್ದವಳು, ನಿನ್ ಗರ್ಲ್ ಫ್ರೆಂಡು ನಮ್ಮನ್ನ ನೋಡಿದ್ಲು ಅಂತ ಅನ್ಕೊಂತೀನಲ್ವಾ ಅಂದಾಗ ಇವ್ನ್ ಅಂತಾನೆ, ಹೌದು ನೋಡಿರ್ತಾಳೆ, ನೀನ್ ಇಷ್ಟು ಕೇವಲವಾಗಿ ಆಕ್ಟ್ ಮಾಡಿದ್ರೆ ಇನ್ನೇನಕ್
ನೋಡದೆ ಇರ್ತಾಳೆ ಅಂತ ಅದು ಕೂಡ ಹೀರೋನೇ ಬೈತಾನೆ. ಅದಾದ್ಮೇಲೆ ಅವತ್ತು ನೈಟ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ಕ್ಯಾಂಪಸ್ ಅಲ್ಲಿ ಸುತ್ತಾ ಇರ್ಬೇಕಾದ್ರೆ ಇವಳು ಹೀರೋ ಗರ್ಲ್ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ತುಂಬಾ ಜನಕ್ಕೆ ಅವಳ ಮೇಲೆ ಕೋಪ ಇರುತ್ತೆ. ಯಾಕಂದ್ರೆ ತುಂಬಾ ಜನ ಹೀರೋನ ಇಷ್ಟ ಪಡ್ತಾ ಇರ್ತಾರೆ. ಆದ್ರೆ ಈಗ ಇವಳೆ ತಾನೆ ಗರ್ಲ್ ಫ್ರೆಂಡ್, ಅದಕ್ಕೆಲ್ಲರೂ ಇವಳ ಮೇಲೆ ಕೋಪ ಪಟ್ಟು ಒಂದು ಕಾರ್ನ ಎತ್ಕೊಂಡು ಇವಳಿಗೆ ಡಿಕ್ಕಿ ಹೊಡಿಯತ್ರ ಹತ್ರ ಬಂದ್ಬಿಡ್ತಾರೆ. ಬೈದಲ್ ಅವಳು ಕೂಡ ಕಲ್ಲಿರೋ ಪೇಪರ್ಸ್ ನೆಲ್ಲ ಕೆಳಗಡೆ ಹಾಕ್ಬಿಡ್ತಾಳೆ. ತುಂಬಾನೇ ಎದುರ್ಕೊಂತಾಳೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಒಂದು ಹುಡುಗ ಬರ್ತಾನೆ. ಬಂದವನು ಕೆಳಗಡೆ ಬಿದ್ದಿರೋ ಪೇಪರ್ಸ್ ಎಲ್ಲ ಎತ್ತಿ ಹೀರೋಯಿನ್ ಕೇಳ್ ಕೊಟ್ಬಿಟ್ಟು, ಹಾಯ್ ನನ್ನ ಹೆಸರು ಲೂಕಸ್ ಅಂತ, ನನಗೆ ಕಾಲೇಜ್ ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ತಾನ. ಅವಳು ಕೂಡ ಹಾಯ್ ನನ್ನ ಹೆಸರು ಅದಿನಾ ಅಂತ ಇಂಟ್ರೊಡ್ಯೂಸ್ ಆಗ್ತಾಳೆ. ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತಾನೆ. 2 ಮಿನಿಟ್ಸ್ ಮಾತಾಡಿದಾದ್ಮೇಲೆ ಸರಿ ನಾನು ಬರ್ತೀನಿ ಅಂತ ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಇವ್ರಿಬ್ರು ಈ ತರ ಮಾತಾಡ್ತಾ ಇರೋದನ್ನ ಇದಕ್ಕೂ ಮುಂಚೆ ಕಾರಲ್ಲಿ ಬಂದು ಡಿಕ್ಕಿ ಹೊಡೆದ್ ಬಿಟ್ಟೋದ್ರಲ್ಲ, ಇವ್ರ ತರ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಇವಳು ಹೀರೋಗೆ ಚೀಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರೆ. ಅನ್ಕೊಳ್ಳೋದ್ ಮಾತ್ರ ಅಲ್ಲ, ಹಂಗೆ ಇವಳ ಬಗ್ಗೆ ತಪ್ಪಾಗಿ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಹಂಗೆ ಬಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ ಅವಳ ಪಾಡ್ಗಳು ನೀರ್ ಕುಡಿತಾ ಇದ್ರೆ ಹಿಂದ್ಗಡೆಯಿಂದ ಬಂದಿದ್ 4 ಹುಡುಗಿರು ಹಂಗೆ ಬಾಲ್ ನ ಎತ್ತಿ ಅವಳ ತಲೆಗೆ ಹೊಡಿತಾರೆ. ಸರಿ ಒಂದೇಟಕ್ ಬಿಟ್ಬಿಡ್ತಾರೆ ಅಂತ ನೋಡಿದ್ರೆ ಗ್ಯಾಂಗೆ ಬಂದ ಅವಳನ್ನ ಸರಿಯಾಗಿ ಹೊಡೆಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪಾಪ ಅದಕ್ ಮೇಲೆ ಅವಳ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಅಲ್ಲಿಂದ ಹಂಗೆ ಎತ್ಕೊಂಡು ಓಡ್ ಬಂದ್ಬಿಡ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಹೀರೋ ಕೂಡ ಕಾರ್ನ ತಗೊಂಡ ಜಾಗಕ್ಕೆ ಬಂದ್ಬಿಡ್ತಾನೆ. ಇವ್ರನ್ನ ನೋಡಿದ ತಕ್ಷಣ ಅವಳ ಹಂಗೆ ಕುತ್ಕೊಂಡು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇವ್ನಿಗೆ ಹಂಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಏನಾಯ್ತು ಅದಿನ ಅಂತ ಹೇಳ್ಬಿಟ್ಟು ಹತ್ರ ಬಂದು ಹಂಗೆ ಕೈನೆಲ್ಲ ತೆಗೆದ್ ನೋಡಿದ್ರೆ ಮುಖಲ್ಲೇ ಫುಲ್ ಆಗಿ ಗಾಯ ಆಗಿರುತ್ತೆ. ಇವ್ನಿಗೆ ಅರ್ಥ ಆಗೋಯ್ತು ಇವರೆಲ್ಲ ಸೇರಿ ಹೊಡೆದಿದ್ದಾರೆ ಅಂತ. ಯಾರಂತ ಮಾತ್ರ ಹೇಳು, ನಾನ್ ನೋಡ್ಕೊಂತೀನಿ ಅಂದಾಗ ಇವಳು ಅಂತಾಳೆ, ನಾವಿಬ್ರು ನಿಜವಾಗ್ಲೂನೇ ಲವ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಅವರೆಲ್ಲ ಸೇರಿ ನಾನು ಹೊಡೆದಿದ್ದು. ಯಾರಂತ ಹೇಳಕ್ ನನ್ಗೆ ಇಷ್ಟ ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂದಾಗ ಅವ್ನ ಅಂತಾನೆ, ಯಾರಂತ ಹೇಳು ನಾನ್ ನೋಡ್ಕೊಂತೀನಿ ಅಂತ. ಆದ್ರೂ ಹೇಳೋ ತರ ಇಲ್ಲ. ಸರಿ ಬಾ ನಾನೇ ಮನೇಲಿ ಬಿಡ್ತೀನಿ ಅಂದ್ರೆ ಅದೆಲ್ಲ ಏನು ಬೇಡ ನಾನೇ ಹೋಗ್ತೀನಿ ಅಂತಾಳೆ. ಏ ಅದಿನ ನಾನ್ ಹೇಳ್ತಾ ಇದ್ದಿಂತಾರೆ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ, ಸೈಲೆಂಟ್ ಆಗಿ ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಕರ್ಕೊಂಡ್ ಹೋಗ್ತಾನೆ ಅಂತ ನೋಡಿದ್ರೆ ಹೀರೋ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಇವಳು ಕೇಳ್ತಾಳೆ, ಈ ನನ್ನ ಯಾಕೆ ನಿಮ್ ಮನೆ ಕರ್ಕೊಂಡ್ ಬಂದೆ, ನಮ್ಮ ಮನೇಲಿ ಬಿಡು ಅಂದಾಗ ಹೀರೋ ಹೇಳ್ತಾನೆ, ನಿನ್ನ ಈ ತರ ಒಂದ್ ಅವತಾರದಲ್ಲಿ ಮನೆ ಕರ್ಕೊಂಡ್ ಹೋದ್ರೆ ನಾನೇ ನಿನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ನಿಮ್ ಮನೇಲಿ ಇರೋಲ್ಲ ತಪ್ಪಾಗಿ ತಿಳ್ಕೊಳಲ್ವಾ, ತಗೋ ಫಸ್ಟ್ ತಲೆ ಬಾಚ್ಕೊಂತ ಬಾಚನ್ಗೆನೆಲ್ಲ ಎತ್ಕೊಡ್ತಾನೆ. ಅದಾದ್ಮೇಲೆ ಅವಳಿಗೆ ಫಸ್ಟ್ ಏಡ್ ಮಾಡ್ಬೇಕು ಅಂತ ಕಿಟ್ಟೆಲ್ಲ ಎತ್ಕೊಂಡಾಗ ಇವಳು ಕೇಳ್ತಾಳೆ, ಸ್ಕೂಲೇ ನೀನ ನೋಡಿದ್ರೆ ಭಯ ಪಡ್ತಾರೆ, ಆದ್ರೆ ಪರವಾಗಿಲ್ಲ ನಿನ್ನಲ್ಲೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಅಂದಾಗ ಇವ್ನ ಅಂತಾನೆ, ಯಾಕೆ ಸ್ಕೂಲ್ ಮಾತ್ರ ನನ್ನ ನೋಡಿ ಭಯ ಪಡುತ್ತಾ ನೀನಲ್ವಾ ಅಂದಾಗ ಇವಳು ಅಂತಾಳೆ, ನನಗ್ ನಿನ್ನ ನೋಡಿದ್ರೆ ಭಯ ಇಲ್ಲಪ್ಪ, ನನ್ನ ಬಿಟ್ಟು ಸ್ಕೂಲಲ್ಲಿ ಇರೋ ಮಿಕ್ದವರೆಲ್ಲ ನಿನ್ನ ನೋಡಿ ಭಯ ಪಡ್ತಾ ಇದ್ರು, ಅದನ್ನ ಕ್ಲಿಯರ್ ಆಗಿ ಹೇಳೋದನ್ನ ಬಿಟ್ಬಿಟ್ಟೆ ಅಂತಾಳ. ಸರಿ ನನ್ನ ನೋಡಿ ಭಯ ಪಟ್ಟಿಲ್ಲ ಅಂದವಳು ಮತ್ತೇನಕ್ ಓಕೆ ಅಂದಾಗ ಇವಳು ಅಂತಾಳೆ, ಓಕೆ ಹೇಳಿಲ್ಲ ಅಂದ್ರೆ ನೀನೆಲ್ಲಿ ಮೇಲಿಂದ ಬಿದ್ದು ಸತ್ತೋಗ್ತೀಯ ಅಂತ ಹೇಳ್ದೆ ಅಂದಾಗ ಇವ್ನ ಅಂತಾನೆ, ಏನು ನಿಜಾನಾ, ನಿಜವಾಗ್ಲೂ ನನ್ ಮೇಲಿಂದ ಬಿದ್ಬಿಡ್ತೀನಿ ಅನ್ಕೊಂಡ ಅಂದಾಗ ಇವಳು ಅಂತಾಳೆ, ಹೌದು ಯಾಕಂದ್ರೆ ಅವತ್ತು ನೀನ್ ಬಂದಿಲ್ಲ ಅಂದ್ರೆ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ ಅಂತ ನೀನ್ ಅದೇ ಜಾಗದಲ್ಲಿ ಕೂತಿದ್ದೆ, ಅವರೆಲ್ಲ ಬಂದು ಹೊಡೆದ್ರೆ ಕೂಡ ಇನ್ ಹಂಗಿರ್ಬೇಕಾದ್ರೆ ನೀನ್ ಮೇಲಿಂದ ಜಂಪ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ, ಅದಕ್ಕೆ ನಾನ್ ತುಂಬಾ ಭಯ ಪಟ್ಟೆ, ಆದ್ರೂ ಪರವಾಗಿಲ್ಲ ಅವಳಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ಯಾ, ಅವಳು ತುಂಬಾ ಲಕ್ಕಿ ನಿನ್ನಂತ ಬಾಯ್ ಫ್ರೆಂಡ್ ನ ಪಡೆಯೋದಕ್ಕೆ ಅಂದಾಗ ಇವ್ನ ಅಂತಾನೆ, ನಿಜ ಹೇಳ್ತಾ ಇದ್ಯಾ ಅಂತ ಕೇಳ್ದಾಗ ಇವಳು ಹೌದು ಅಂತಾಳೆ. ಸರಿ ಆ ಜಾಗದಲ್ಲಿ ನೀನ್ ಇದ್ದಿದ್ರೆ ನೀನ್ ಅವತ್ ಬರ್ತಾ ಇದ್ದ ಅಂದಾಗ ಇವಳು ಅವಾಗೂ ಅಂತಾಳೆ, ಹೌದು ಬರ್ತಾ ಇದ್ದೆ ಅಂತ. ಹೀರೋ ಹಂಗೆ ಲೈಟ್ ಆಗಿ ಸ್ಮೈಲ್ ಮಾಡೋದನ್ನ ನೋಡ್ಬಿಟ್ಟು, ನಾನೇನಾದ್ರೂ ನಿನ್ ಗರ್ಲ್ ಫ್ರೆಂಡ್ ಆಗಿದ್ದಿದ್ರೆ ನಾನ್ ನಿಜವಾಗ್ಲೂ ಬರ್ತಾ ಇದ್ದೆ ಅಂತ ಹೇಳ್ತಾಳೆ. ಹೀರೋ ಹಂಗೆ ಲೈಟ್ ಆಗಿ ನಗದ್ಬಿಟ್ಟು ಅಂತಾನೆ, ಸರಿ ಸರಿ ನನ್ಗೆ ಅರ್ಥ ಆಯ್ತು, ಅದನ್ನ ಅವಾಗೆ ಹೇಳ್ಬಿಟ್ಟೆ ಅಲ್ವಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಹೌದು ನಿನ್ನ ಒಂದ್ ಕೇಳಾ, ನಿಜವಾಗ್ಲೂ ಈ ತರ ಲವ್ ಮಾಡಿದ್ರೆ ಸಾಯೋವರೆಗೂ ವೇಟ್ ಮಾಡ್ಸುತ್ತಾ ಹೆಂಗೆ ಅಂದಾಗ ಹೀರೋ ಕೇಳ್ತಾನೆ, ಯಾಕೆ ನೀನ್ ಯಾರನ್ನೂ ಲವ್ ಮಾಡಿಲ್ವಾ ಅಂದಾಗ ಇವಳು ಅಂತಾಳೆ, ಇಲ್ಲಪ್ಪ ನನ್ ಕೈಲ ಹತ್ರ ಪೇನ್ ಎಲ್ಲ ತಾಳಕ್ ಆಗೋದಿಲ್ಲ, ನಾನ್ ತುಂಬಾನೇ ವೀಕ್ ಅಂದಾಗ ಹೀರೋ ಅಂತಾನೆ, ಅದೆಲ್ಲ ಏನು ಇಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಸರಿ ಹೋಗುತ್ತೆ, ಈಗ ಹೆಂಗೋ ನನ್ನ ಲವ್ ಮಾಡತ್ರ ಆಕ್ಟ್ ಮಾಡ್ತಾ ಇದ್ಯಾ, ನನ್ನ ನಿಟ್ಟ ನೀನ್ ಪ್ರಾಕ್ಟೀಸ್ ಮಾಡಬಾರ್ದ ಅಂದಾಗ ಇವಳು ಅಂತಾಳೆ, ಯಾಕಪ್ಪ ಇನ್ನೊಂದ್ 4-5 ಹುಡುಗಿರ ಹತ್ರ ಏಟ್ ತಿನ್ನೋದಕ್ಕ, ಇವಾಗ ಅವ್ರು ಹೊಡೆದಿರೋದೇ ನನ್ ಕೈಲಿ ನೋವು ತಾಳಕ್ ಆಗ್ತಾ ಇಲ್ಲ, ಅವರೆಲ್ಲ ನಾನ್ ನಿನ್ಗೆ ಕರೆಕ್ಟ್ ಆದ ಗರ್ಲ್ ಫ್ರೆಂಡ್ ಅಲ್ಲ ಅನ್ಕೊಂಡಿದ್ದಾರೆ, ಸುಮ್ನೆ ಯಾಕಿದಲ್ಲ ಅಂದಾಗ ಹೀರೋ ಅಂತಾನೆ, ನಾಳೆಯಿಂದ ಆತರ ಎಲ್ಲ ಇರೋದಿಲ್ಲ, ನೀನ್ ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಒಂದು ಪಾರ್ಲರ್ಗೆ ಕರ್ಕೊಂಡ್ ಹೋಗ್ಬಿಟ್ಬಿಟ್ಟು ಇವಳನ್ನ ಸ್ವಲ್ಪ ಸ್ಟೈಲಿಶ್ ಆಗಿ ಚೇಂಜ್ ಮಾಡಿ ನಾನ್ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ಗೆಲ್ಲ ಬರ್ತಾನೆ. ಬಂದ್ ನೋಡಿದ್ರೆ ಇವಳು ಪೂರ್ತಿ ಗೆಟಪ್ ನಾನೇ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಚೆನ್ನಾಗಿದ್ದ ಕೂದಲನ್ನ ಬೇರೆ ಪಾಪ ಕಟ್ ಮಾಡ್ಬಿಟ್ರು. ಹೀರೋ ಕೂಡ ಹಂಗೆ ಮೈ ಮರೆತು ನೋಡ್ತಾ ಇರ್ತಾನೆ. ಅವಳನ್ನ ಈ ತರ ನೋಡಿ ಇಂಪ್ರೆಸ್ ಆಗ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಈಗ ಇವಳು ಹತ್ರ ಬಂದವಳು, ಏನ್ ನಾನ್ ಚೆನ್ನಾಗ್ ಕಾಣಿಸ್ತಾ ಇದೀನ ಅಂತ ಕೇಳಿದಾಗ ಇವ್ನ ಅಂತಾನೆ, ಹಾ ಪರವಾಗಿಲ್ಲ ಸುಮಾರಾಗಿದ್ಯಾ, ತಗೋ ಈ ಡ್ರೆಸ್ ನ ಹಾಕೋ, ಅವಾಗಾದ್ರೂ ಚೆನ್ನಾಗಿದ್ಯಾ ನೋಡೋಣ ಅಂತ ಹೇಳ್ಬಿಟ್ಟು ತಂದಿರೋ ಹೊಸ ಡ್ರೆಸ್ ನ ಕೊಡ್ತಾನೆ. ಅವಳು ಚೇಂಜ್ ಮಾಡಕ್ಕೆ ತಗೊಂತಾಳೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಕಾಲೇಜ್ ಹತ್ರನೇ ಬರೋದು. ಇವಳು ನೋಡಿದ ತಕ್ಷಣ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ, ಅದಿನ ಇದು ಇಷ್ಟು ಸೂಪರ್ ಆಗಿದ್ದಾಳೆ ಅಂತ ಎಲ್ಲ ನೋಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಬಾಸ್ಕೆಟ್ ಬಾಲ್ ಗ್ರೌಂಡ್ ಅಲ್ಲಿ ಅವಳನ್ನ ಹೊಡೆದಿರ್ತಾರಲ್ಲ ಆ 4 ಹುಡುಗಿರನ್ನ ಕೂಡ ಕೂರ್ಸಿರ್ತಾರೆ, ಅಂದ್ರೆ ಎಲ್ಲರೂ ನೀಲ್ ಡೌನ್ ಮಾಡಿರ್ತಾರೆ. ಈಗ ಹೀರೋ ಕೇಳ್ತಾನೆ, ಅದಿನ ಹತ್ರ ಸಾರಿ ಕೇಳಿ ಅಂತ. ಆ ಹುಡುಗಿರ್ ಕೂಡ ಸಾರಿ ಹೇಳ್ತಾರೆ. ಆದ್ರೆ ಯಾಕೋ ಸೌಂಡ್ ಸರಿ ಹೋಗ್ತಾ ಇಲ್ಲ. ಆ ಬಾಲ್ ನ ಕೊಡಿ ಅಂತ ಬಾಲ್ ತಗೊಂಡವನು ಹೀರೋನ್ ಕೆಲ್ ಬಾಲ್ ನ ಕೊಟ್ಬಿಟ್ಟು ಅವ್ರ ಅವತ್ ನಿನ್ನ ಹೆಂಗ್ ಹೊಡೆದ್ರು ಅದೇ ತರ ಹೊಡಿ ಅಂತ ಹೇಳ್ತಾರೆ. ಇವಳು ಬಾಲ್ ನ ತಗೊಂತಾಳೆ. ಆದ್ರೆ ತುಂಬಾ ಒಳ್ಳೆವಳಾಯ್ತಲ್ವಾ, ಹೊಡಿಯೋದಿಲ್ಲ, ಬಾಲ್ ನ ಕೆಳಗಡೆ ಹಾಕ್ಬಿಡ್ತಾಳೆ. ಬಾರೋ ಹೋಗೋಣ ಅಂತ ಹೀರೋನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈಗೀಗ ಇವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಬರ್ತಾ ಇರುತ್ತೆ. ಇದನ್ನ ನೋಡಿ ಹೀರೋ ಅವರ ಗರ್ಲ್ ಫ್ರೆಂಡ್ ಗೆ ಲೈಟ್ ಆಗಿ ಹೊಟ್ಟೆ ಕಿಚ್ ಸ್ಟಾರ್ಟ್ ಆಗಿರುತ್ತೆ. ಇದಕ್ ಮೇಲೆ ಏನಾಯ್ತು ಅಂತ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಸೆಕೆಂಡ್ ಹಾಫ್ ಅಂತೂ ಮಿಸ್ ಮಾಡ್ಲೇಬೇಡಿ, ಯಾಕಂದ್ರೆ ಈ ಸ್ಟೋರಿಯ ಪೂರ್ತಿ ಕಥೆನೆ ಸೆಕೆಂಡ್ ಹಾಫ್ ಅಲ್ಲೇ ಇರೋದು. ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.